ನಮಸ್ಕಾರ. ಕ್ರೈಮ್ ಜಗತ್ತಿನ ಅಸಲಿ ಸತ್ಯಗಳನ್ನ ಖಚಿತ ಮಾಹಿತಿಯೊಂದಿಗೆ ಹೇಳುವ ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಸಮಾಜದಲ್ಲಿ ದಿನಕ್ಕೊಂದು ಕ್ರೈಮ್ಗಳು ನಡೀತಾನೇ ಇರ್ತವೆ. ಪಾಪಕೃತ್ಯಗಳನ್ನ ಮಾಡೋ ಈ ರಕ್ತ ಬೀಜಾಸುರರ ಬುಡವನ್ನ ಕಡಿಯೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಆದ್ರೆ ಇಂತಹ ಪಾಪಿಗಳನ್ನ ಕೆಡ್ಡಾಕೆ ಕೆಡುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲ. ಆದ್ರೆ ಇವರೊಬ್ಬರಿಂದ ಮಾತ್ರ ಸಾಧ್ಯ ಇದೆ. ಅವರೇ ನಮ್ಮ ಪೊಲೀಸರು. ಎಸ್, ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ಅಪರಾಧಿಗಳ ಹೆಡೆಮುರಿಯನ್ನ ಕಟ್ಟೋರೆ ನಮ್ಮ ಪೊಲೀಸ್ ಆಫೀಸರ್ಗಳು. ಏನಿದು ಇವತ್ತು ಕ್ರೈಮ್ ಡೈರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಎಸ್, ಹೇಳ್ತೀನಿ ಕೇಳಿ. ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯೊಬ್ರು ತಮ್ಮ ಮಾಸ್ಟರ್ ಮೈಂಡ್ ಅನ್ನ ಬಳಸಿ ಇಡೀ ಖತರ್ನಾಕ್ ಕೇಸೊಂದನ್ನ ಯಾವ ರೀತಿಯಾಗಿ ಭೇದಿಸಿದ್ದಾರೆ ಅನ್ನೋದನ್ನ. ಹಾಗಾದ್ರೆ ಆ ಕೇಸ್ ಯಾವುದು? ನನ್ನ ರಾಣಿ ಜಸ್ಟ್ ಮಿಸ್ಸು. ನನ್ನ ಸ್ಟ್ರೈಕರ್ಗೆ ಬರೀ ಕಿಸ್ ಹೊಡೆಯೋದಷ್ಟೇ ಗೊತ್ತು, ರಾಣಿನ ಹಳ್ಳಿಗೆ ಬೀಳ್ಸೋದು ಗೊತ್ತಿಲ್ಲ. ನೀನು ರಾಣಿ ಕತೆ ಹಾಳಾಗೋಗ್ಲಿ, ನನ್ನನ್ನು ಯಾಕೆ ಕರೆದೆ ಅದನ್ನ ಹೇಳು ಫಸ್ಟು. ಮ್ಯಾಟ್ರಿದೆ. ಏನು ಮ್ಯಾಟ್ರು? ಒಬ್ಬನ್ನ ಹೊಡಿಬೇಕು. ಯಾರನ್ನ? ಓಯ್, ಯಾರಂತ ಹೋಗಿ ನೋಡ. ನಿನ್ನೆ ಕೇಳ್ತಿರೋದು ಯಾರನ್ನ? ಯಾಕೋ ಏನೋ ಯಾರೋ ಹೊಡೆದಿದ್ದು?
ಎಲ್ಲೋ 4 ಜನ. ಸರ್ ಯಾರು ಸರ್? ಸರ್ ಸಾಯಿಸ್ಬೇಡಿ ಸರ್, ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ ಸರ್, ಸಾಯಿಸ್ಬೇಡಿ ಸರ್. ಮರುಳಾಗಿ ಹೋದೆ ಅರಿಯೇ ಎಂದಿನ ಹಾಗೆ ಬಲವೇ ಸತಾಯಿಸುವೆ ನೀ ಸರಿಯೇ ವಿನಾಕಾರಣ ಹೇಗೆ ಅಪಹರಿಸುವೆ ಹೀಗೆ ಕಡು ಮೋಹಿಯ ಮಾತನ್ನು ನೀ ಮೆಲ್ಲಗೆ ಕಾರಣ ಜೊತೆಗೊಂದು ರಿಯಾಯಿತಿ ಹಾಗೊಂದು ಸಹಿಯ ನೀಡಿದ ಬಂದು ನೀ ಕೆನ್ನೆಗೆ ಅಭಿಮಾನಿಯ ಈ ಕೋರಿಕೆ ನೀನಾಗಾಗ ಕೇಳೆ ಕೋಮಲೆ ಕಣ್ಣಲ್ಲೇ ಸಾಕೀಗ ಕೀಟವೇ ಸಂಜೆಯ ರಂಗಲಿ ತಾರೆ ನಿನ್ನದೇ ಗುಂಗಲಿ ಚಂದ್ರನೇ ನಿನ್ನಯ ತೋಳಲಿ ಚಿತ್ರೀಕೃತ ಸಂತೆಯ ಬೀದಿಲಿ ನಿನ್ನ ಮುಂಗುರುಳ ಧಾಳಿಲಿ ನಿನ್ನಯ ಮಡಿಲಲಿ ಬಂಧಿಯಾಗುವ ಕೌತುಕ ಮನದ ಕಿನಾರೆಯಲ್ಲಿ ನೀ ಮಿನುಗುತ್ತಾರೆ ಆಗಿ ಬಾ ಬನದ ಶ್ವೇತ ಸುಮದಲು ನಿನ್ನ ಅಂದವೇ ವೈಭವ. ಎಲ್ಲಿಗೆ ಹೊರಟೆ? ಸಿಂಗಾಪುರಲ್ಲಿ ಡಾಕ್ಟರ್ಸ್ ಕಾನ್ಫರೆನ್ಸ್ ಇದೆ, ಬರಲೇಬೇಕು ಅಂತ ಹೇಳಿದ್ರು. ಬಟ್ ಐ ವಿಲ್ ಬಿ ಬ್ಯಾಕ್ ಆನ್ 6th. ಅಶೋಕ್ ಬಂದ ತಕ್ಷಣ ಗೊತ್ತಿರೋ ಒಬ್ರದ್ದು ಮದುವೆ ಇದೆ. ಪ್ಲೀಸ್ ಡೋಂಟ್ ಸೇ ನೋ ಅಶೋಕ್, ನಾವು ಹೋಗಲೇಬೇಕು. ಸಂಪೂರ್ಣವಾಗಿದೆ ಹೂನಗೆ ಆಮಂತ್ರಿಸಿದೆ ಮರುಳಾಗಿ ಹೋದೆ ಅರಿಯೇ ಎಂದಿನ ಹಾಗೆ ಬಲವೇ ಸತಾಯಿಸುವೆ ನೀ ಸರಿಯೇ
ಇದೇನಿದು ಬಾಗಿಲು ಓಪನ್ ಆಗಿದೆ. ನಾನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ನಲ್ಲ. ಕಾರ್ ಆಕ್ಸಿಡೆಂಟ್ ಆಗಿದೆ. ಹುಡುಗಿ ಸ್ಪಾಟ್ ಔಟ್ ಆಗಿದ್ದಾಳೆ ಸರ್. ಸರಿ, ಬರ್ತೀನಿ. ಏನ್ರಿ ಕುಮಾರ್, ಮದುವೆ ಆಗ ಒಂದು ವಾರಕ್ಕೆ ಡ್ಯೂಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಮಾಡೋದು ಸರ್, ದಿನಕ್ಕೆ ಒಬ್ಬೊಬ್ರು ಸಾಯ್ತಾ ಇದ್ರೆ. ಸರಿ, ಏನಾಗಿದೆ ಕೇಸು? ಸರ್, ಅಟೆಂಪ್ಟ್ ರಾಬ್ರಿ ಕೇಸ್ ಅನ್ಸುತ್ತೆ. ಹುಡುಗಿ ಒಂಟಿಯಾಗಿ ಬರ್ತಿರೋದು ನೋಡಿ ಕಾರ್ ಗ್ಲಾಸ್ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ. ಈ ಹುಡುಗಿ ನಿಲ್ಸಿಲ್ಲ, ಹಂಗೆ ಹೊಡ್ಕೊಂಡ್ ಬಂದಿದ್ದಾಳೆ. ಮುಂದೆ ಕರ್ವಲ್ವಾ ಸರ್, ಅದಕ್ಕೆ ಮಳೆ ಬೇರೆ ಕಾಣಿಸಿಲ್ಲ, ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾಳೆ. ಆ ಗಾಡಿ ಕೆಳಗಡೆ ಬೀಳ್ಬೇಕಾರೆ ಆ ಬೆಟ್ಟು ಕೊಡ್ಬಿಟ್ಟು ಫ್ಯೂಯಲ್ ಟ್ಯಾಂಕ್ ಓಪನ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಸರ್. ನಮ್ಮ ರೆಗ್ಯುಲರ್ ಬೀಟ್ ಪೊಲೀಸ್ ಅವರು ಈ ಕಡೆ ಬರ್ಬೇಕಾದ್ರೆ ಗಾಡಿನ ಗುರುತಿಸಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮವ್ರು ಬರೋಷ್ಟೊತ್ತಿಗೆ ಹುಡುಗಿ ಸ್ಪಾಟ್ ಡೆತ್ ಆಗೋಗಿದ್ಲು ಸರ್. ಟಾರ್ಚ್ ಕೊಡಿ. ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಯ್ತಾ? ಇಲ್ಲ ಸರ್, ಅದು ಫೇಸು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಗ್ಲೌಸ್ ಕೊಡ್ರಿ. ಫೊರೆನ್ಸಿಕ್ ಅವ್ರನ್ನ ಬರಕ್ಕೆ ಹೇಳಿ.
ಕಾರ್ ಡೀಟೇಲ್ಸ್ ಏನೋ ಗೊತ್ತಾದ ಕುಮಾರ್? ಸರ್ ಅದು ನಂಬರ್ ಪ್ಲೇಟ್ ಫೈಬರ್ ಆಗಿರೋದ್ರಿಂದ ಫುಲ್ ಸುಟ್ಟೋಗಿತ್ತು ಸರ್. ಚಾರ್ಸಿ ನಂಬರು ಡೆಂಟ್ ಆಗಿತ್ತು ಸರ್. ಸಿಕ್ಕಿರೋ ನಂಬರ್ನೇ RTOದವ್ರು ಕಳಿಸಿದ್ದೀವಿ. ಆ ಸೀರೀಸಲ್ಲಿ ಯಾವ್ಯಾವ ಗಾಡಿ ಬರುತ್ತೆ ನೋಡಿಕೊಂಡು ಟ್ರೇಸ್ ಔಟ್ ಮಾಡಬೇಕು ಸರ್. ಬನ್ರಿ ಇಲ್ಲಿ ನೋಡಿ. ಕುಮಾರ್, ಆ ಸುಟ್ಟೋಗಿರೋ ವಿಸಿಟಿಂಗ್ ಕಾರ್ಡಿಂದ ಏನಾದರೂ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗತ್ತಾ ಅಂತ ನೋಡಿ. ಓಕೆ ಸರ್. ಹಾಗೆ ಆ ಮೊಟ್ಟೆ ಹೊಡೆದವ್ರು ಯಾರು ಅಂತ ಫೈಂಡ್ ಔಟ್ ಮಾಡಿ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಆಕ್ಸಿಡೆಂಟಲ್ಲಿ ಸತ್ತಿರೋ ಹುಡುಗಿದು ಫೊರೆನ್ಸಿಕ್ ರಿಪೋರ್ಟು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಓಕೆ, ನೋಡ್ತೀನಿ. ಎಸ್ ಸರ್. ಹಾಂ, ಮುತ್ತಪ್ಪ, ಆ ಪವರ್ ಬ್ಯಾಂಕ್ ಕೊಡಿ ಸ್ವಲ್ಪ. ಬಂದೆ ಸರ, ತಗೊಳ್ಳಿ ಸರ. ಏನ್ರಿ ಅದು ಕೇಸು? ಸರ ಅದು ಮಿಸ್ಸಿಂಗ್ ಕೇಸ್ ರೀ ಸರ. ಹುಡುಗನ ಹುಡುಗಿನ? ಹುಡುಗಿರಿ ಸರ, ಹೆಸರು ವಿಸ್ಮಯ ಅಂತ್ರಿ. ಯಾವಾಗಿಂದ ಮಿಸ್ ಆಗಿದ್ದಾಳಂತೆ? ನಿನ್ನೆಯಿಂದ ಅಂತ್ರಿ ಸರ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಅವ್ರ ಫ್ರೆಂಡ್ಸ್ ರೀ ಸರ. ಆ ಹುಡುಗಿ ಹೆಸರೇನಂತ ಹೇಳಿದ್ರಿ? ವಿಸ್ಮಯ ರೀ. ನೆನ್ನೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಹುಡುಗಿ ಹೆಸರು ವಿಸ್ಮಯ ಅಲ್ವೇನ್ರಿ? ಗೊತ್ತಿಲ್ರಿ ಸರ, ನಿನ್ನೆ ನೈಟ್ ಡ್ಯೂಟಿ ನಾನು ಇರ್ಲಿಲ್ರಿ ಸರ. ರಿಜಿಸ್ಟ್ರಿನೂ ಚೆಕ್ ಮಾಡಿಲ್ರಿ. ಕಂಪ್ಲೇಂಟ್ ಕೊಟ್ಟವ್ರು ಇನ್ನೂ ಇದ್ದಾರಾ? ಇದಾರಿ ಸರ. ಒಳಗಡೆ ಕಳಿಸ್ಕೊಡಿ. ಕರಿತೀನಿ ಸರ. ಓಕೆ. ಸರ, ಸಾಹೇಬ್ರು ಕರೆಯಕತ್ತಾರ್ರಿ. ಬರ್ರಿ ಬರ್ರಿ, ಲಗು ಬರ್ರಿ. ಬರ್ರಿ ಬರ್ರಿ, ಒಳಗೆ ಬರ್ರಿ. ಸರ, ಇವ್ರೇ ಸರ. ನಮಸ್ತೆ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಬರ್ತೀನಿ ಸರ. ಏನು ನಿಮ್ಮ ಹೆಸರು? ಸರ್, ನಾನು ಸ್ಯಾಮ್ ಅಂತ, ಇವಳು ಮೇರಿ. ಮಿಸ್ ಆದವ್ರ ಹೆಸರು? ವಿಸ್ಮಯ ಅಂತ ಸರ್. ಎಷ್ಟು ವಯಸ್ಸು? 22 ವರ್ಷ. ಅವ್ರು ನಿಮ್ಗೇನಾಗಬೇಕು? ಸರ್, ಅವಳು ನನ್ನ ಫ್ರೆಂಡು. ನಾವೆಲ್ಲ ಒಂದೇ ಫ್ಲ್ಯಾಟಲ್ಲಿದ್ವಿ. ಮದುವೆ ಏನಾರು ಆಗಿತ್ತಾ? ಇಲ್ಲ ಸರ್, ಆಗಿರಲಿಲ್ಲ. ಯಾವಾಗಿಂದ ಕಾಣಿಸ್ತಾ ಇಲ್ಲ? ನೆನ್ನೆಯಿಂದ ಕಾಣಿಸ್ತಾ ಇಲ್ಲ ಸರ್. ಯಾರ ಜೊತೆನಾದ್ರೂ ಜಗಳ ಅಥವಾ ಲವ್ ಅಫೇರ್ ಏನಾದ್ರು ಇತ್ತಾ? ಆ ಥರ ಏನೂ ಇಲ್ಲ ಸರ್. ಅವ್ರನ್ನ ಕೊನೆ ಸರ್ತಿ ಯಾವಾಗ ನೋಡಿದ್ದು? ಸರ್, ನಿನ್ನೆ ಮಧ್ಯಾಹ್ನದವರೆಗೂ ನಾವೆಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಕಾಫಿ ಡೇಯಿಂದ ಸೀದಾ ಫ್ಲ್ಯಾಟಿಗೆ ಹೋಗ್ತೀನಿ ಅಂತ ಅವಳು ಹೊರಟ್ಬಿಟ್ಲು. ನಮ್ಮಿಬ್ರಿಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟಾಗಿ ಫ್ಲ್ಯಾಟಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಅವಳು ಇರಲಿಲ್ಲ. ಆಮೇಲೆ ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬೆಳಗ್ಗೆ ಬರ್ಬೋದೇನೋ ಅಂತ ಸ್ವಲ್ಪ ಕಾದ್ವಿ. ಬೆಳಗ್ಗೆ ತನಕ ಬರಲಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ಈ ಕಾರ್ ನಿಮ್ಮ ಫ್ರೆಂಡ್ದೇನಾ? ಸರ್ ಏನಾಯ್ತು ಸರ್ ಇವಳಿಗೆ? ನೆನ್ನೆ ನಿಮ್ಮ ಫ್ರೆಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬರುವಾಗ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಅವ್ರ ಕಾರ್ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ.
ಗಾಬರಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮ್ಮ ಫ್ರೆಂಡು ಕಾರನ್ನು ಫಾಸ್ಟಾಗಿ ಡ್ರೈವ್ ಮಾಡಿದ್ದಾರೆ. ಗ್ಲಾಸಿಗೆ ಮೊಟ್ಟೆ ಹೊಡೆದಿದ್ರಿಂದ ರೋಡ್ ಸರಿಯಾಗಿ ಕಾಣದೆ ಕಾರ್ ಕಂಟ್ರೋಲ್ ತಪ್ಪಿ ಹಳ್ಳದಲ್ಲಿ ಬಿದ್ದಿದೆ. ಪೆಟ್ರೋಲ್ ಟ್ಯಾಂಕ್ ಹೊಡೆದು ಲೀಕ್ ಆಗಿ ಬೆಂಕಿ ಹತ್ಕೊಂಡಿದೆ. ಆ ಬಿದ್ದ ಫೋರ್ಸ್ಗೆ ನಿಮ್ಮ ಫ್ರೆಂಡು ಸ್ಪಾಟ್ ಡೆತ್ ಆಗಿದ್ದಾರೆ. ಯಾವುದಕ್ಕೂ ಹೋಗಿ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಕುಮಾರ್ ಸರ್, ಇವ್ರನ್ನ ಮಾರ್ಚುರಿ ಕರ್ಕೊಂಡೋಗಿ ನೆನ್ನೆ ಆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರಲ್ಲ ಆ ಹುಡುಗಿ ಬಾಡಿ ಐಡೆಂಟಿಫೈ ಮಾಡಿಸಿ. ಫಾರ್ಮಾಲಿಟೀಸ್ ಏನಿದೆಯೋ ಬೇಗ ಮುಗಿಸಿ ಕಳಿಸ್ಕೊಡಿ. ಓಕೆ ಸರ್. ಪ್ಲೀಸ್. ಹಲೋ, ನಾನು ಫಾರೆನ್ಸಿಕ್ಕಿಂದ ವಿಶ್ವನಾಥ್. ಹಾಂ ಹೇಳಿ ವಿಶ್ವನಾಥ್. ಅಶೋಕ್, ನಿನ್ನೆ ವಿಸ್ಮಯ ಅಂತ ಆಕ್ಸಿಡೆಂಟ್ ಕೇಸ್ದು ಸ್ಯಾಂಪಲ್ ಕಳಿಸಿದ್ರಲ್ಲ, ಅದನ್ನು ವಾಪಸ್ ಕಳಿಸ್ಬೇಕು ಅಂತ ಪ್ಯಾಕ್ ಮಾಡ್ತಿದ್ದಾಗ ಸುಟ್ಟು ಮಡ್ಚೋಗಿದ್ದ ಟಿನ್ ಒಳಗೆ ಒಂದು ಬ್ಲಡ್ ಸ್ಟೈನ್ಡ್ ಕ್ಲಾತ್ ಪೀಸ್ ಸಿಕ್ತು. ಆ ಕ್ಲಾತ್ ಪೀಸಲ್ಲಿದ್ದ ಬ್ಲಡ್ ಸ್ಯಾಂಪಲ್ಗೂ ವಿಸ್ಮಯ ಬ್ಲಡ್ಗೂ ಮ್ಯಾಚೇ ಆಗ್ತಿಲ್ಲ. ಕ್ಲಾತ್ ಮೇಲಿರೋ ವೀವಿಂಗ್ ಪ್ಯಾಟರ್ನ್ ನೋಡಿದ್ರೆ ಯಾರೋ ಜೆಂಟ್ಸ್ ಯೂಸ್ ಮಾಡಿರೋ ಕರ್ಚೀಫ್ ಥರ ಕಾಣ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಆ ಬ್ಲಡ್ ಸ್ಯಾಂಪಲ್ ಅಲ್ಲಿ ಡ್ರಗ್ ಕಂಟೆಂಟ್ ಪತ್ತೆ ಆಗಿದೆ. ಅಂಡ್ ಇಟ್ಸ್ ಎ ಸ್ಕೋಪೋಲಮೈನ್. ಸ್ಕೋಪೋಲಮೈನ್ ತುಂಬ ರೇರ್ ಡ್ರಗ್ ಅಲ್ವಾ ಅದು? ಹೌದು, ಇದು ಇಂಡಿಯಾದಲ್ಲಿ ಉಪಯೋಗಿಸೋದು ತುಂಬ ರೇರು. ಯಾಕಂದ್ರೆ ಇದರಲ್ಲಿ ಟಾಕ್ಸಿಕ್ ಲೆವೆಲ್ ತುಂಬ ಹೈ ಆಗಿರುತ್ತೆ. ಅಂಡ್ ಇಟ್ಸ್ ಎಕ್ಸ್ಪೆನ್ಸಿವ್ ಟು. ಹಾಗಾದರೆ ಆ ಕಾರಲ್ಲಿ ವಿಸ್ಮಯ ಅಲ್ಲದೆ ಬೇರೆ ಯಾರೋ ಇದ್ದರೂ ಅದು ಗಂಡಸಾಗಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ? ಎಸ್, ಹಿ ಮಸ್ಟ್ ಬಿ ಎ ವೆರಿ ರಿಚ್ ಗೈ ಆರ್ ಎ ಡ್ರಗ್ ಡೀಲರ್. ಥ್ಯಾಂಕ್ ಯು ವಿಶ್ವನಾಥ್. ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಫೋನ್ ಮಾಡ್ತೀನಿ. ಸರಿ ಅಶೋಕ್, ಎನಿ ಟೈಮ್. ಸರ್, ಆಟೋ ರಿಪೋರ್ಟ್ಸ್. ಆಕ್ಸಿಡೆಂಟ್ ಆದ ಕಾರು ವಿಶಾಲ್ ಅನ್ನೋ ವ್ಯಕ್ತಿ ಹೆಸರಲ್ಲಿದೆ. ಅವನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಅವನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಯ್ತು ಅವನೊಬ್ಬ ಡ್ರಗ್ ಡೀಲರ್ ಅಂತ. ಅಡ್ರೆಸ್ನ ಟ್ರೇಸ್ ಮಾಡಿದಾಗ ಕನಕಪುರ ರೋಡ್ ಹತ್ರ ಇರೋ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. He must be a very rich guy or a drug dealer. Yes, sir. ಬದುಕಿದಾನ್ ಸರ್. ಬಡ್ಡಿ ಮಗ ಓವರ್ ಡೋಸಿಗೆ ಡ್ರಗ್ಸು, ಅದ್ರ ಜೊತೆ ಎಣ್ಣೆ ಬೇರೆ ಸರ್. ಹೆಣ ಬಿದ್ದಂಗೆ ಬಿದ್ದವನೆ. ಓಯ್ ಬಡ್ಡಿ ಮಗನೇ, ಇದ್ದಾಳಲ್ಲಿ ಇದ್ದಾಳ ರೀ. ಎತ್ರಿ ಇವನ್ನ. ಓಕೆ ಸರ್. ಏಯ್ ಹೇಳಪ್ಪ, ಹೇಳ ಮೇಲೆ ನೆಟ್ಟ ಕೂರ್ಸ್ರಿ ಅವನ್ನ. ಸರ್ ಅಲ್ಲೇ ಕೂರ್ಸಿ. ಓಯ್ ಓಯ್ ಏಯ್ ಕಣ್ಬಿಡಲೇ, ಕಣ್ಬಿಡ. ಮಕ ನೋಡಿ ಒಳ್ಳೆ ರೇಪಿಸ್ಟ್ ಇದ್ದಂಗೆ. ಸರಿಯಾಗಿ ಕೂತ್ಕೋ. ಕುಮಾರ್ ಸರ್, ಭರತ್ ಫೋಟೋ ಕೊಡಿ. ಸರ್. ಓಯ್ ವಿಸ್ಮಯ ಗೊತ್ತಾ? ಸರಿಯಾಗಿ ನೋಡಲೇ ಗುಲ್ಡು. ನಿನ್ನ ಬೊಗಳ. ಕುಮಾರ್ ಸ್ಟೇಷನ್ ಕರ್ಕೊಂಡೋಗಿ. ಹಾಂ ಸರ್. ಮೊದಲನ್ನ ಹೇಳಿಲ್ಲ, ಆಮೇಲೆ ನೋಡೋಣ. ಹಾಗೆ ಬ್ಲಡ್ ಸ್ಯಾಂಪಲ್ ಲ್ಯಾಬಿಗೆ ಕಳಿಸಿ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಎತ್ಕೊಳ್ರಿ. ಬಾ ಮಗನ, ಸ್ಟೇಷನ್ ಚುಚ್ಚಿಸ್ತೀನಿ ಸೂಜಿನ. ಸರ್, ನಿನ್ನೆ ಅರೆಸ್ಟ್ ಮಾಡಿರೋ ವಿಶಾಲ್ ಬ್ಲಡ್ ಸ್ಯಾಂಪಲ್ ಹಾಗೂ ಖರ್ಚಿಪ್ ಮೇಲಿರೋ ಬ್ಲಡ್ ಸ್ಯಾಂಪಲ್ ಎರಡೂ ಮ್ಯಾಚ್ ಆಗ್ತದೆ ಸರ್. ಅದು ಅಲ್ಲದೆ ಸೆಪ್ಟೆಂಬರ್ 3ನೇ ತಾರೀಕು ಆಕ್ಸಿಡೆಂಟಲ್ ಸತ್ತ ಹುಡುಗಿ ಮೊಬೈಲ್ಗೆ ವಿಶಾಲ್ ನಂಬರಿಂದ ಕಂಟಿನ್ಯೂಸ್ ಆಗಿ 5 ಸಲ ಕಾಲ್ ಹೋಗಿದೆ ಸರ್. ಎಲ್ಲ ಡೀಟೇಲ್ಸು ಇದರಲ್ಲಿದೆ ಸರ್.
ಏಯ್ ಅಯ್ಯ ನಿನ್ನ ಎದಳ ನನ್ನ ಮಗನೇ 24 ಗಂಟೆ ನಿಂತೆ ಅವನಿಗೆ ಎದಳ ಎದ್ದೇಳ್ತೀನಿ ಬ್ರೋ. ಏನೋ ಬ್ರೋ ಅಂತೆ ಹೇಳ ವಿಸ್ಮಯಂಗೂ ನಿಂಗೂ ಏನು ಸಂಬಂಧ? ಯಾವ ವಿಸ್ಮಯ? ನಂಗೆ ಯಾವ ವಿಸ್ಮಯನೋ ಗೊತ್ತಿಲ್ಲ, ಬಿಟ್ಬಿಡಿ ನಾನು. ನಾಟಕ ಮಾಡ್ತೇವೆ. ವೆಯ್ಟ್ ಬ್ರೋ, ಐಮ್ ಟೆಲ್ಲಿಂಗ್, ವೆಯ್ಟ್. ಬೋಳಿ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಏನೋ ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದೆಯಾ? ಸರ್ ಇವೆಲ್ಲ ಯಾಕೆ ಸರ್? ಇದು ಹೆಂಗೆ ಬಂದವಳು ನಿನ್ನ ಕಾರ್ಗೆ? ಸರ್ ನಂಗೆ ಯಾರು ಗೊತ್ತಿಲ್ಲ, ಬಿಟ್ಬಿಡಿ ಸರ್, ನಾವು ಹೋಗ್ತೀನಿ ಸರ್. ಹೆಂಗೆ ಹಾಕಿ ಸರ್ ಸರ್ ಇಟ್ಸ್ ಹರ್ಟಿಂಗ್ ಸರ್, ಹೊಡಿಬೇಡಿ ಸರ್. ಹೇಳಲೇ ಹೊಡಿಬಾರ್ದೆ ನಿನಗೆ ಮಗನೇ? ಹೇಳ್ತೀನಿ ಸರ್. ಎಷ್ಟೋ ಕೊಟ್ಟೆ ಸುಪಾರಿ? ಎಷ್ಟೋ ಕೊಟ್ಟೆ ಸುಪಾರಿ? ಸುಪಾರಿ? ಆರ್ ಯು ಗೈಸ್ ಕಿಡಿಂಗ್ ಮೀ? ಸರ್ ತಮಾಷೆ ಮಾಡ್ತಾ ಇದ್ದೀರಾ ಸರ್? ಇಂಗ್ಲೀಷಲ್ಲಿ ಸರ್ ಆಯ್ತು ಸರ್, ಕನ್ನಡದಲ್ಲೇ ಮಾತಾಡ್ತೀನಿ ಸರ್. ಸರ್ ಕನ್ನಡದಲ್ಲೇ ಮಾತಾಡ್ತೀನಿ ಸರ್. ಆಯ್ತು ಸರ್. ಸರ್ ತಮಾಷೆ ಮಾಡ್ತಾ ಇದ್ದೀರಾ ಸರ್? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಾನೇನು ಅವಳ ಕೊಲೆ ಮಾಡಬೇಕು ಅಂದ್ಕೊಂಡಿರ್ಲಿಲ್ಲ. ಅವಳೇ ನನಗೆ ಫಸ್ಟ್ ಹೊಡೆದಿದ್ದು, ಆಮೇಲೆ ನಾನು ಕೈ ಮಾಡಿದೆ, ಏನೋ ಆಗೋಯ್ತು. ಇವಾಗೆಲ್ಲ ನನ್ನ ತಲೆ ಮೇಲೆ ಬಂದು ನಾನೇ ಅಪರಾಧಿ ಆಗೋಗಿದ್ದೀನಿ. ನಂಗೆ ಅಷ್ಟೇ ಸರ್ ಗೊತ್ತಿರೋದು, ಬಿಟ್ಬಿಡಿ ಸರ್. ಸರಿ ಬಿಟ್ಬಿಡೋಣ. ಏನಾಯ್ತು ಅಂತ ಪೂರ್ತಿ ಕಥೆ. ವಿಸ್ಮಯ ನಂಗೆ ಮೊದಲು ಪರಿಚಯ ಆಗಿದ್ದು ಪಬ್ಬಲ್ಲಿ ಸರ್. ಲಾಸ್ಟ್ ನೈಟ್ ನಿನ್ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದಲ್ಲಮ್ಮ, ಅಕ್ಕನ ತಂಗಿರ ಯಾರಮ್ಮ? ಕಮ್ ಆನ್, ಯಾರಮ್ಮ ನೀನು? ನಾನ್ ಯಾರ? ಡೋಂಟ್ ಟೆಲ್ ಲೈ. ಎನಿವೇಸ್ ಇಟ್ಸ್ ಗುಡ್ ಟು ಸೀ ಯು ಮ್ಯಾನ್. ಸಾರಿ ಬ್ರೋ, ಸಾರಿ. ವಾಟ್ ನಾನ್ಸೆನ್ಸ್? ಆಕ್ಚುಲಿ ವೆಲ್, ನಿಮ್ಮ ಅಣ್ಣ ಬರೋವರೆಗೂ ನಿಮ್ ಜೊತೆ ಮಾತಾಡ್ಬೋದಾ? Oh my God, who are you? What's wrong with you? ಬ್ಯೂಟಿಫುಲ್ ಆಗಿರೋ ಹುಡುಗಿರ ಮನಸ್ಸು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಮಾತಾಡ್ಸಕ್ ಬಂದೆ. Please calm down. ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನ್ ಯಾರು ಅಂತ ಗೊತ್ತಿಲ್ಲ. ಬೇಕು ಅಂತ ನೀವು ವೈನ್ ಚೆಲ್ಲಿದ್ದು ತಾನೆ? ಇನ್ ದಟ್ ಕೇಸ್ ನಾನ್ ಯಾರು ಅಂತ ನಿಮಗೂ ಗೊತ್ತಿಲ್ಲ ಅಂದ್ರೂ ನೀವು ನನ್ನ ಜಾಕೆಟ್ ಮೇಲೆ ಚೆಲ್ಲಿ. No, 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 no. That was an accident. I swear. Oh, accident? Okay, forget it. ಅವಾಗಲೇ ಸೌಂಡ್ ತುಂಬಾ ಜಾಸ್ತಿ ಇತ್ತು, ಏನು ಕೇಳಿಸ್ಲಿಲ್ಲ. ನೀವೇನೋ ಹೇಳಕ್ ಬಂದ್ರಿ, ಏನದು? ಸಾರಿ ಕೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಸಾರಿ ಅಷ್ಟೇನಾ? ಯಾ. ನಾನೇನೋ ಐ ಲವ್ ಯು ಹೇಳಿದ್ರೆ ಅನ್ಕೊಂಡೆ. What? This is too much. ನಿಮ್ ಜೊತೆ ಮಾತಾಡ್ತಾರೆ ಟೂ ಮಚ್ ನಾರ್ಮಲ್ ಆಗಿ ಹೋಗೋದು ಬಿಡಿ. ಓಕೆ, ಚಿಯರ್ಸ್. Hey, what are you doing, yeah? Crazy fun. ಬರೀ ಟಚ್ ಅಲ್ಲೇ ಕಿಕ್ಕೇರ್ಸೋ ಅಂತ ನಿಮ್ಮಂತವ್ರ ಹೆಸರನ್ನ ಕೇಳ್ಬೋದಾ? My name is Vismaya Suresh. ವಿಸ್ಮಯ. Yeah. What a nice name. You know what? ನಿಮ್ ಹೆಸರಲ್ಲಿ ಒಂಥರ ಮ್ಯಾಜಿಕ್ ಇದೆ. ಮ್ಯಾಜಿಕ್ ಅಲ್ಲ ಅದರ ಅರ್ಥ. ಮ್ಯಾಜಿಕ್ ಇಲ್ಲ ಅಂದ್ರೆ ಬೇಡ, ಮಿರಾಕಲ್. ವಿಸ್ ಮಿರಾಕಲ್. ವಾಟ್ ಅ ನೈಸ್ ನೇಮ್. ಸೊ ನೀವು ಇಲ್ಲಿ ಏನು ಮಿರಾಕಲ್ ಮಾಡಕ್ ಬಂದೀರಾ? Too much you are.
ನಿಮ್ಮ ಹೆಸರೇನು? ನನ್ನ ಲೈಫ್ ಸ್ಟೈಲ್ ತುಂಬಾ ಸರಳ, ಬಟ್ ನನ್ನ ಹೆಸರು ಮಾತ್ರ ವಿಶಾಲ. ನೈಸ್ ನೇಮ್ ಎನಿವೇ. ಬೈ ದ ವೇ, ಆ ಟೈಮಲ್ಲಿ ನಾನು ವಾಹಿನಿ ಹೆಸರು ಬೇಕು ಅಂತ ಅಲ್ಲ, ಲೈಕ್ ಐ ವಾಸ್ ಜಸ್ಟ್ ಕಮಿಂಗ್ ಅಲ್ಲ, ಹಿಂದೆ ನೋಡ್ಕೊಂಡು ಬರ್ತದೆ ಬೆದ್ದು ಹೋಗ್ಬಿಟ್ಟು. ದಟ್ಸ್ ಓಕೆ, ಚಿಲ್. ಇನ್ಫ್ಯಾಕ್ಟ್ ನೀವು ನನ್ನ ಎದೆ ಮೇಲೆ ಡ್ರಿಂಕ್ಸ್ ಚೆಲ್ಲಿದ್ರಿಂದ ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ನಾವು ಸಿಗ್ತಾ ಇದ್ವಾ? ನೀವು ಸಿಂಗಲ್ ಆಗಿದ್ರಿ, ನಾನು ಸಿಂಗಲ್ ಆಗಿದ್ದೆ. ಈಗ ನೋಡಿ, ನಾವು ಮಿಂಗಲ್ ಆಗಿ ವಿ ಆರ್ ಹ್ಯಾವಿಂಗ್ ಅ ಡ್ರಿಂಕ್. ಚಿಯರ್ಸ್. ಸ್ಟಾಪ್ ಇಟ್ ಯು. ಯು ಆರ್ ಟೂ ಮಚ್. ಒಂದೇ ಮೀಟಿಂಗ್ ಅಲ್ಲಿ ಇಷ್ಟೊಂದ? ಓ ರಿಯಲಿ? ಫನಿ. ಫನಿ? ಯಾ. ಡು ಯು ಥಿಂಕ್ ಐ ಆಮ್ ಅ ಜೋಕರ್? ಜೋಕರ್? ಜೋಕರ್ ಕೂಡ ತುಂಬಾ ಪುಟ್ಟ ಪದ. ಯು ಆರ್ ಲೈಕ್ ಮೋರ್ ದನ್ ದಟ್. Anyway, ಸರಿ, I'll have to go. I'm getting late. Hey, wait. If you don't mind, ನಿಮ್ಮನ್ನ ನಾನೇ ಡ್ರಾಪ್ ಮಾಡ್ತೀನಿ. You can come in my car. No. Please. No. See ya. ಅದಾದ್ಮೇಲೆ ಒಂದಿನ ನಾನು ಮನೆಗೆ ಹೋಗ್ತಿದ್ದಾಗ ಬಸ್ ಸ್ಟ್ಯಾಂಡಲ್ಲಿ ವಿಸ್ಮಯ ಸುರೇಶ್ ನಿಂತಿದ್ಲು. ಏನ್ರಿ ವಿಸ್ಮಯ, ನೀವಿಲ್ಲಿ? ಹೇ ವಿಶಾಲ್. ಏನಿಲ್ಲಿ? ಆಕ್ಚುಲಿ ನನ್ನ ಗಾಡಿ ಕೆಟ್ಟ ಹೋಗ್ಬಿಟ್ಟಿದೆ. ದಟ್ಸ್ ವೈ ಕ್ಯಾಬ್ ಬುಕ್ ಮಾಡಿದ್ದೀನಿ. ಇನ್ನೇನು ಬರ್ಬೋದು ಇಲ್ಲಿ. ಇಷ್ಟೊತ್ತಿನಲ್ಲಿ ಕ್ಯಾಬಾ? ಯಾ, ಸೊ ವಾಟ್? ನಾನೇ ಡ್ರಾಪ್ ಮಾಡ್ತೀನಿ. ನೋ ದಟ್ಸ್ ಆಲ್ ರೈಟ್. ನೀವು ಹೊರಡಿ. ರೀ ಸಾಕು. ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಕೂಡ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಈ ಬ್ಯೂಟಿಫುಲ್ ಆಗಿರೋ ಗಾಡಿ ಒಪ್ಪಲ್ಲ. ಅಟ್ಲೀಸ್ಟ್ ಫಾರ್ ಮೈ ಗಾಡಿ ಕೂತ್ಕೊಳ್ಳಿ. ರಿಯಲಿ? ಯಾ. ಫನಿ ಗಾಯ್. ಪ್ಲೀಸ್ ಕಮ್. ಅವಳನ್ನ ಡ್ರಾಪ್ ಮಾಡೋ ನೆಪದಲ್ಲಿ ಕಾರಲ್ಲಿ ಕೂರಿಸ್ಕೊಂಡೆ. ಅವಳು ತುಂಬಾ ಕ್ಲೋಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿಂದ ಇಬ್ರು ಪರಿಚಯ ಆದ್ವಿ. ಫನಿ ಇದ್ದೀರಾ ನೀವು. ಜಸ್ಟ್ ಒಂದು ಕಾಲ್ ಮಾಡಿ ಸಾಕು. ಥ್ಯಾಂಕ್ ಯು. Vishal, I forgot to give you my card. I'm just a call away. Hey, listen. ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ ಪರಿಚಯದಿಂದ ಇಬ್ರು ಇನ್ನೂ ಕ್ಲೋಸ್ ಆದ್ವಿ. ಅವತ್ತು ಯಾವ ಟೈಮಲ್ಲಿ ಅವಳು ನನ್ನ ಕಾರ್ ಹತ್ತು ಕೂತ್ಕೊಂಡ್ಲೋ ಅವತ್ತಿಂದನೇ ಸರ್ ನನ್ನ ಲೈಫ್ ಟ್ರ್ಯಾಕ್ ಚೇಂಜ್ ಆಗಿತ್ತು. ಅವಾಗವಾಗ ಒಬ್ಬರಿಬ್ರು ಮೀಟ್ ಆಗ್ತಾ ಇದ್ವಿ. ಡ್ರಿಂಕ್ಸ್ ಮಾಡೋದು, ಎಂಜಾಯ್ ಮಾಡೋದು, ಇದರ ನಮಗೆ ರೊಟೀನ್ ಆಗೋಯ್ತು. ಅವತ್ತು ಅವಳ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಅದು ಮುಗಿಯೊತ್ತಿಗೆ ನಾವಿಬ್ರು ತುಂಬಾನೇ ಕ್ಲೋಸ್ ಹೋಗಿದ್ವಿ. ನನ್ನ ಫ್ಲ್ಯಾಟಿಗೆ ಅವಳು ಬರೋದು, ಇಬ್ರು ಕೂತು ಡ್ರಿಂಕ್ಸ್ ಮಾಡೋದು, ಇದೆಲ್ಲ ತುಂಬ ಕಾಮನ್ ಆಗಿ ಹೋಯ್ತು. ವಿಶಾಲ್, ಎಲ್ಲರ ಮನೇಲಿ ದೇವ್ರ ಫೋಟೋಸ್ ಇರುತ್ತೆ, ಬಟ್ ನಿನ್ನ ಮನೇಲಿ ಒಂಥರ ವಿಚಿತ್ರವಾದ ಫೋಟೋಸ್ ಇದೆ ಅಲ್ಲ? ವೈ? ಯಾ. ಕಣ್ಣಿಗೆ ಕಾಣದೇ ಇರೋ ದೇವರೆಲ್ಲ ನಿನಗೆ ದೇವರಾದ್ರೆ ಇವರೆಲ್ಲ ನನ್ನ ಕಣ್ಣಿಗೆ ಕಾಣೋ ದೇವರು. ದೇ ಮೈ ಗಾಡ್, ದೇ ಮೈ ಹೆವೆನ್, ದೇ ಮೈ ಎವ್ರಿಥಿಂಗ್. ಫನಿ. ನೀನು ನನ್ನ ದೇವರು. ವಿಶಾಲ್, ನಾನು ಕತ್ಲೆ ಅಂದ್ರೆ ತುಂಬಾ ಭಯ. ಪ್ಲೀಸ್ ಕ್ಯಾಂಡಲ್ ತಗೊಂಬಾ. ಏ ಚಿಲ್. ಅಷ್ಟೊಂದು ಭಯ ನನಗೆ ಕತ್ಲೆ ಅಂದ್ರೆ? ಇದು ನನ್ನ ಲೋಕ. ನಿಮ್ ಬೆಳಕಲ್ಲಿ ಏನ್ ಕಾಣುತ್ತೆ? ಅಲ್ಲಿರೋದೆಲ್ಲ ಬರೀ ನರಕ. ಅದೇ ನಮ್ಮ ಕತ್ಲಲ್ಲಿ ಇಲ್ಲಿರೋದೆಲ್ಲ ಬರೀ ಖುಷಿ, ಸುಖ. ನಮ್ಮ ಕತ್ಲು ಅನ್ನೋ ಜಾಗದಲ್ಲಿ ಭಯಕ್ಕೆ ಜಾಗನೇ ಇಲ್ಲ. ಇಲ್ಲಿರೋದೆಲ್ಲ ಬರೀ ಸ್ವರ್ಗ, ಸ್ವರ್ಗ, ಸ್ವರ್ಗ. ನಿನ್ ಸ್ವರ್ಗದ ಲೋಕಕ್ಕೆ ನನ್ನೂ ಕರ್ಕೊಂಡು ಹೋಗ್ತೀಯಾ? ನೀವು ಹೂ ಅನ್ನೋದಾದ್ರೆ ನನ್ನ ಸ್ವರ್ಗದ ಲೋಕ ಇಲ್ಲೇ ಹತ್ರದಲ್ಲೇ ಇದೆ. ಬರ್ತೀರಾ? ಹೋಗೋಣ. Oh, sure. ಮ್ಯಾಚ್ ಆಡೋ ಎಕ್ಸೈಟ್ಮೆಂಟಲ್ಲಿ ಇಬ್ರು ಫೀಲ್ಡ್ಗೆ ಇಳಿದಿದ್ವಿ. ಔಟ್ ಆದ್ಮೇಲೆ ಗೊತ್ತಾಗಿತ್ತು ಬ್ಯಾಟ್ಗೆ ಗ್ರಿಪ್ಪರೇ ಹಾಕಿರಲಿಲ್ಲ ಅಂತ. ಅಲ್ಲಿಂದನೇ ಸರ್ ನನಗೆಲ್ಲ ಪ್ರಾಬ್ಲಮ್ಸು ಶುರು ಆಗಿದ್ದು. ವಿಶಾಲ್, ವಿಶಾಲ್, ಐಮ್ ಟಾಕಿಂಗ್ ಟು ಯು. ಕೇಳಿಸ್ಕೊತಾ ಇನ್ನು ಹೇಳು. ನಾನು ಹೇಳಿದ ವಿಚಾರ ಯೋಚನೆ ಮಾಡಿದ್ಯಾ ತಾನೆ? ಒಂದು ಡಿಸಿಷನ್ಗೆ ಬಂದಿದ್ಯಾ ತಾನೆ? ಯಾವ ವಿಚಾರ? ವಿಶಾಲ್, ನಮ್ಮ ಮದುವೆ ಬಗ್ಗೆ. ಪ್ಲೀಸ್ ಸ್ಟಾಪ್ ಇಟ್ ವಿಸ್ಮಯ. ಇದ್ರ ಬಗ್ಗೆ ಮಾತಾಡಿ ನನ್ನ ಮೂಡ್ ಹಾಳು ಮಾಡಬೇಡ ನೀನು. ಈ ಹಾಳು ಕಮಿಟ್ಮೆಂಟ್ ಅಲ್ಲಿ ಬೀಳಕ್ ನಾ ಇಷ್ಟಪಡಲ್ಲ. ಕಮಿಟ್ಮೆಂಟ್?
ನನ್ ಜೊತೆ ಮಲ್ಕೊಳ್ಳುವಾಗ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಬರ್ಲಿಲ್ವಾ ನಿನ್ಗೆ? ಡೋಂಟ್ ಯೂಸ್ ಆಲ್ ದಿಸ್ ಹೆವಿ ವರ್ಡ್ಸ್, ಓಕೆ? ನನಗೆ ಇದ್ರ ಬಗ್ಗೆ ಇಷ್ಟ ಆಗಿಲ್ಲ, ಈ ಕಮಿಟ್ಮೆಂಟ್ ಮದ್ವೆ. ಪ್ಲೀಸ್ ಲೀವ್ ಮೀ. Why did you do this to me then? I'm 5 months pregnant, Vishal. Vishal! My God. ಸರ್ 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 ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಪ್ಲೀಸ್ ಸರ್. ಏಯ್, ಕಣ್ ಕಾಣಲ್ವಾ ನಿನಗೆ? ಪ್ಲೀಸ್ ಸರ್. ಸರ್ ಏನ್ ಸಾಯಕ್ ನನ್ ಗಾಡಿನೇ ಬೇಕಾಗಿತ್ತ ನಿಂಗೆ ಎದುರುಗಡೆ? ಸರ್ ಸ್ವಲ್ಪ ಅರ್ಜೆಂಟ್ ಇದೆ. ಏನ್ ಅರ್ಜೆಂಟ್ ಆಗಿ ಈ ತರ ಬಂದ್ಬಿಡು ಎದುರುಗಡೆ. ಸಾರಿ ಸರ್. ಏಯ್, ಎಲ್ಲಿಗೋಬೇಕಾಯ್ತು? ಗೋಲ್ಡನ್ ಅಪಾರ್ಟ್ಮೆಂಟ್ ಸರ್. ಗೋಲ್ಡನ್ ಅಪಾರ್ಟ್ಮೆಂಟ್? ಹ್ಞೂ ಸರ್. avoid him, please. ಆಯ್ತು, ಕೂತ್ಕೋ. ಥ್ಯಾಂಕ್ ಯು ಸರ್. Vishal, please. Vishal. Vishal, ನಾನು ಹೇಳೋದು ಕೇಳಿಸ್ತಿದ್ಯಾ? Vishal. Vishal. Please, Vishal. Listen to me. ಯಾಕೆ ಹೀಗೆ ಮಾಡ್ತಿದ್ಯಾ ವಿಶಾಲ್? Please, Vishal. Vishal. ನನ್ನ ಮಾತು ಕೇಳು. Please try to understand, Vishal. Vishal, ನಿಂತ್ಕೋ. ನಾನು ನಿನ್ನ ಹತ್ರ ಮಾತಾಡ್ಬೇಕು. Please. ನೋಡು ವಿಶಾಲ್, ಕೊನೆಯದಾಗಿ ನಿನ್ನ ಹತ್ರ ಹೇಳ್ತಿದ್ದೀನಿ, ನಾವಿಬ್ರು ಮದ್ವೆ ಆಗದೆ ಬೇರೆ ದಾರಿನೇ ಇಲ್ಲ. ಪ್ಲೀಸ್. ನಾನು ಹೇಳೋದು ಕೇಳಿಸ್ತಿದ್ಯಾ? ಬೇಕು ಅಂತ ಹೀಗೆ ಮಾಡ್ತಿದ್ಯಾ? ವಿಶಾಲ್, 5 months pregnant. ದಯವಿಟ್ಟು ವಿಶಾಲ್, ನಿನ್ನ ತಮ್ಮಯ್ಯ ಅಂತೀನಿ. ಪ್ಲೀಸ್. ಎಷ್ಟು ಸಲ ಹೇಳಿದ್ದೀನಿ ನನಗೆ ಅಬಾರ್ಷನ್ ಮಾಡಿಸ್ಕೊಂಡು ಹೇಳಿದ್ವಾ ನನಗೆ? ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಡಾಕ್ಟರ್ ಹೇಳಿದ್ದಾರೆ, ಇಂಥ ಪರಿಸ್ಥಿತಿಲಿ ಅಬಾರ್ಷನ್ ಮಾಡಿಸ್ಕೊಂಡ್ರೆ ನನ್ನ ಜೀವಕ್ಕೆ ಅಪಾಯ ಇದೆ ವಿಶಾಲ್. ಮೊದಲೇ ಪ್ರಿಕಾಷನ್ಸ್ ತಗೋಬೇಕಾಗಿತ್ತು. ಇವಾಗ ನನ್ನಿಂದ ಬೆಸ್ಟ್ ಸಾಯ್ತಾ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಗೆಟ್ ಲಾಸ್ಟ್. ನಾನ್ ಪ್ರಿಕಾಷನ್ಸ್ ತಗೋಬೇಕಿತ್ತ? ನಾನ್ ತಗೋಬೇಕಿತ್ತ? ಲಿಸನ್ ಟು ಮೀ. ಆಗೋಯ್ತು, ಈಗಲಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋ. ರೆಸ್ಪಾನ್ಸಿಬಿಲಿಟಿ? ನಾನೇನಕ್ಕೆ ತಗೊಬೇಕು ರೆಸ್ಪಾನ್ಸಿಬಿಲಿಟಿ? ಆ ಮಗು ನನಗೆ ಹುಟ್ಟಿದ್ದು ಅಂತ ಏನ್ ಗ್ಯಾರಂಟಿ ಇದೆ? ಯಾವೊಂದೋ ಮಗುಗೆ ಅಪ್ಪ ಆಗಕ್ ನಾನ್ ರೆಡಿ ಇಲ್ಲ. ಹೋಗ್ತಾ ಇಲ್ಲ. ಬೇಕಾದ್ರೆ ಈಗಲೂ ಹೇಳ್ತಾ ಇದ್ದೀನಿ, ಅಬಾರ್ಷನ್ ಮಾಡಿಸ್ಕೋ. ಅದೆಷ್ಟು ದುಡ್ಡಾಗುತ್ತೋ ನಾನು ಎಸಿತೀನಿ ನಿನ್ ಮೇಲೆ. ಅವತ್ತು ನನ್ನ ಕಾರಲ್ಲಿ ಮರ್ತೋಗಿದ್ದ ಕೀಯಿಂದ ನನ್ನ ಲೈಫೇ ಹಾಳಾಗೋಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಸರ್. ವಿಸ್ಮಯ ಸುರೇಶ್ನ ಕಾರ್ ಡಿಕ್ಕಿಲಿ ಹಾಕಿ ನಾನು
ಕಾರ್ ಕೀನ ಡಿಕ್ಕಿನಲ್ಲೇ ಮರ್ತು ಹೋಗಿದ್ದೆ. ಬಹುಶಃ ಆವಾಗ ವಿಸ್ಮಯಗೆ ಪ್ರಜ್ಞೆ ಬಂದಿದೆ. ಅವಳು ಅದೇ ಕೀ ಎತ್ಕೊಂಡು ಅವಳೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿರ್ಬೋದು. ಇಷ್ಟೇ ಸರ್ ನನ್ನ ವಿಸ್ಮಯ ಮಧ್ಯ ನಡೆದಿರೋದು. ಅದಾದ್ಮೇಲೆ ನನಗೇನು ಗೊತ್ತಿಲ್ಲ ಸರ್. ಕುಮಾರ್ ಸರ್, ನನ್ನ ಮಗನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಚೆನ್ನಾಗಿ ವರ್ಕ್ ಮಾಡಿ ಬಡ್ಡಿ ಮಗ ನಮಗೆ ಸಿನಿಮಾ ತೋರಿಸ್ತಾವನೆ. ಆಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿರಲ್ಲ ಹುಡುಗಿ ಫ್ರೆಂಡ್ಸು, ಅವ್ರನ್ನೂ ಕರೆಸಿ. ಇವನ ಬಗ್ಗೆ ಏನಾದ್ರು ಗೊತ್ತಾಗ್ಬೋದು. ಹಾಂ ಸರ್. ಹುಡುಗಿ ಶೋಕಿ ಮಗನೇ. ಅಶೋಕ್ ರೆಡಿನಾ? ನಾರ್ಮಲಿ ಲೇಡೀಸೇ ಜಾಸ್ತಿ ಟೈಮ್ ತಗೊಳ್ಳೋದು ರೆಡಿ ಆಗಕ್ಕೆ. ನಮ್ಮ ಮನೇಲಿ ಎಲ್ಲ ಉಲ್ಟಾ. ಸ್ವಲ್ಪ ಬೇಗ ಬನ್ನಿ ಅಶೋಕ್. ವೆಡ್ಡಿಂಗ್ ಇನ್ವಿಟೇಷನ್ ಎಲ್ಲಿದೆ? ವಾರ ಮನೆ ಇಲ್ಲ ಅಂದ್ರೆ ಯಾವ ಅಶೋಕ್, ಈ ಹುಡುಗಿ ಫೋಟೋ ವಿಸ್ಮಯ ಅಂತ. ವಿಸ್ಮಯ ನನಗೆ ಗೊತ್ತಾ? ಗೊತ್ತು. ಶಿ ಈಸ್ ಒನ್ ಆಫ್ ಮೈ ಪೇಷಂಟ್ಸ್. ಇನ್ಫ್ಯಾಕ್ಟ್ ಇವಳ ಮದುವೆಗೆ ಹೋಗ್ತಿರೋದು. ವಾಟ್? ಯಾ, ವಿಸ್ಮಯನ್ ಮದುವೆಗೆ ಹೋಗ್ತಿರೋದು. ಶಿ ಇಸ್ ನೋ ಮೋರ್. ವಾಟ್? ಅವಳ ಬಾಯ್ ಫ್ರೆಂಡ್ ಜೊತೆ ಜಗಳ ಆಡ್ಕೊಂಡು ಕಾರಲ್ಲಿ ಹೋಗ್ತಿದ್ದಾಗ ಯಾರೋ ಕಾರ್ ಗ್ಲಾಸಿಗೆ ಮೊಟ್ಟೆ ಹೊಡೆದಿದ್ದಾರೆ. ಕಂಟ್ರೋಲ್ ತಪ್ಪಿ ಹಳ್ಳಕ್ಕೆ ಬಿದ್ದು ಕಾರಿಗೆ ಬೆಂಕಿ ಹತ್ಕೊಂಡಿದ್ದೆ. ಶಿ ಪಾಸ್ಟ್ ಅವೇ. ನಿನ್ನೆ ತಾನೇ ಅವಳ ಬಾಯ್ ಫ್ರೆಂಡ್ ವಿಶಾಲ್ನ ಅರೆಸ್ಟ್ ಮಾಡಿದ್ವಿ. ಏನ್ ಹೆಸರು ಹೇಳಿದ್ರಿ? ವಿಶಾಲ್. ಬಟ್ ಅವಳ ಬಾಯ್ ಫ್ರೆಂಡ್ ಹೆಸರು ಸುಮನ್. ಚಾನ್ಸೇ ಇಲ್ಲ. ನಾನೇನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಸಿ ಅಶೋಕ್, ಐ ಕ್ಯಾನ್ ಗ್ಯಾರಂಟಿ ಯು ಅವಳ ಬಾಯ್ ಫ್ರೆಂಡ್ ಹೆಸರು ವಿಶಾಲ್ ಅಲ್ಲ, ಇಟ್ಸ್ ಸುಮನ್. ಬಿಡು ನನ್ನ ಒಳಗಡೆ. ಹೇಳೋದು ಅರ್ಥ ಆಗ್ತಿರೋ ನಿಂಗೆ? ಹಂಗೆಲ್ಲ ಬಿಡಕ್ಕಾಗಲ್ಲ. ನೀನು ಅಪಾಯಿಂಟ್ಮೆಂಟ್ ತಗೊಂಡು ನೋಡ್ಬೇಕು. ಅನ್ಬೇಡಣ, ನನ್ ಮಗ ಬದುಕಿಲ್ಲ, ನೀ ಬುಗ್ಲಿಲ್ಲ ಅಂದ್ರೆ. ರಾಜಣ್ಣ, ಬಿಡಿ ಅವ್ರನ್ನ ಒಳಗಡೆ. ಸರಿ ಮೇಡಮ್. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನೀವೇ ನನ್ನ ಮಗನ್ ಕಾಪಾಡ್ಬೇಕು. ಅಮ್ಮ, ಯಾರ್ ನೀವು? ನಾನ್ರಿವಾ ಶಾರದಮ್ಮ, ಆಸ್ಪತ್ರೆಗೆ ಬಂದಿದ್ದಲ್ಲ. ಸುಮನ ಅವ್ರಮ್ಮ. ಓ, ಹೇಳಿ ಅಮ್ಮ. ನನ್ನ ಮಗನಿಗೆ ಒಂದು ವಾರದಿಂದ ಆಕ್ಸಿಡೆಂಟ್ ಆಗ್ಬಿಟ್ಟು ತಲೆಗೆ ಏಟಾಗ್ಬಿಟ್ಟಿದೆ ಕಣ್ರಮ್ಮ. ಒಂದು ವಾರದಿಂದ ಜ್ಞಾನನೇ ಇಲ್ಲ ಕಣಮ್ಮ. ಡಾಕ್ಟ್ರು ಬದುಕೋದೇ ಕಷ್ಟ ಅಂತ ಹೇಳ್ಬಿಟ್ಟವ್ರೆ. ನೀವೇ ಅವನ್ನ ಕಾಪಾಡ್ಬೇಕು. ಯಾವ್ದೋ ಬೇರೆ ದೇಶಕ್ಕೆ ಹೋಗಿದ್ರಂತೆ, 6ನೇ ತಾರೀಕು ಬರ್ತಾರೆ ಅಂತ ಅವಣ್ಣ ಹೇಳ್ದ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ. ಗಾಡಿ ತಗೊಂಬನ್ನಿ. MRI ರಿಪೋರ್ಟ್ನ ನಾನು ತಂದು ತೋರಿಸ್ತೀನಿ. ಹೇ ಡಾಕ್ಟರ್ ಅಮೃತ, ನೀವೇನಿಲ್ಲಿ? ನನಗೆ ಗೊತ್ತಿರೋರೊಬ್ರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನು ಪೇಷಂಟ್ ಹೆಸರು? ಸುಮನ್ ಅಂತ. ಸುಮನ್, ನಾನೇ ಅವ್ರನ್ನ ಟ್ರೀಟ್ ಮಾಡ್ತಿರೋದು. ಓ, ಹೌಸ್ ಇಸ್ ಕಂಡೀಷನ್? ಅಮ್ಮ ಒಂದು ನಿಮಿಷ ಈ ಕಡೆ ಬನ್ನಿ. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಎಕ್ಸ್ಟರ್ನಲ್ ಬ್ಲೀಡಿಂಗ್ ತುಂಬಾನೇ ಆಗಿದೆ. ಸರ್ಜರಿ ಅವಶ್ಯಕತೆ ಇದೆಯಾ? ಪರಿಸ್ಥಿತಿ ಹೀಗೆ ಇದ್ರೆ ವಿ ಮೈಟ್ ನೀಡ್ ಟು ಆಪರೇಟ್. ಜಸ್ಟ್ ಟೇಕ್ ಕೇರ್ ಆಫ್ ಹಿಮ್ ಡಾಕ್ಟರ್. ಶ್ಯೂರ್. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ಡೋಂಟ್ ವರಿ ಅಮ್ಮ. ಈಗ ತಾನೇ ರಿಪೋರ್ಟ್ಸ್ ಚೆಕ್ ಮಾಡಿದೆ. ಸುಮ್ಮನಿಗೆ ಏನೂ ಆಗಿಲ್ಲ. ಡಾಕ್ಟರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇನ್ನು 2-3 ಡೇಸಲ್ಲಿ ಸರಿ ಹೋಗ್ತಾನೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು.
ನನ್ನ ಮಗನಿಗೆ ಏನಾಯ್ತದೋ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಸರಿಮಾ, ನಾವೀಗ ಹೊರಡ್ತೀವಿ. ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಿ. ಆಯ್ತು ಕಣ್ರವ, ಆಯ್ತಪ್ಪ. ಅಶೋಕ್, ನೀವು ಅರೆಸ್ಟ್ ಮಾಡಿರೋ ವ್ಯಕ್ತಿ ಏನು ಹೇಳ್ತಿದ್ದಾನೆ? ಅವನು ಹೇಳೋ ಪ್ರಕಾರ ಯಾವುದೋ ಪಾರ್ಟಿಯಲ್ಲಿ ಪರಿಚಯ ಆಗಿ ಲವ್ ಆಗಿ ಮದುವೆ ಆಗೋ ವಿಚಾರದಲ್ಲಿ ಗಲಾಟೆ ಆಗಿದೆ. ನನಗೆ ಆಶ್ಚರ್ಯ ಏನಂದರೆ, ಇವತ್ತು ಸುಮನ್ನ ಮದುವೆ ಆಗಬೇಕಾಗಿದ್ದ ಹುಡುಗಿ ವಿಶಾಲ್ನ ಮದುವೆ ಆಗುವಂತ ಯಾಕೆ ಬಿಡಿಸ್ತಾ ಇದ್ಲು? ದುಡ್ಡುಗೋಸ್ಕರ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಅಂತ. ಯಾವ ಧೈರ್ಯದಲ್ಲಿ 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ರು ಇನ್ನೊಬ್ಬನ ಮದುವೆ ಆಗಕ್ಕೆ ರೆಡಿ ಆಗ್ತಾ ಇತ್ತು? ವಾಟ್, ಪ್ರೆಗ್ನೆಂಟಾ? ಯಾ ಅಶೋಕ್, ದಟ್ಸ್ ನಾಟ್ ಪಾಸಿಬಲ್. 1 ಮಂತ್ ಮುಂಚೆನೇ ಅವ್ನು ಚೆಕಪ್ ಮಾಡಿದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ 1 ವರ್ಷಕ್ಕೆ ಪ್ರೆಗ್ನೆಂಟ್ ಆಗಬಾರ್ದು. ಇಟ್ಸ್ ಡೇಂಜರಸ್ ಟು ಲೈಫ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ? ಕೊಡ್ರಿ. ಥ್ಯಾಂಕ್ ಯು. ಅಶೋಕ್, ಚೆಕ್ ದಿಸ್. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಶಿ ಇಸ್ ನಾಟ್ ಪ್ರೆಗ್ನೆಂಟ್ ಅಂತಿದೆ. ಸರ್, ಸುಮನ್ ಗೊತ್ತಾ ನಿಂಗೆ? ವಿಸ್ಮಯ ಸುಮನ್ ಇವತ್ತು ಮದುವೆ ಆಗಬೇಕಾಗಿತ್ತು, ಅದು ಗೊತ್ತಾ? ಗೊತ್ತಿಲ್ಲ ಸರ್. ವಿಸ್ಮಯ ಪ್ರೆಗ್ನೆಂಟೇ ಆಗಿರಲಿಲ್ಲ, ಅದಾದ್ರೂ ಗೊತ್ತಾ? ವಾಟ್? ವಿಸ್ಮಯ ಪ್ರೆಗ್ನೆಂಟ್ ಆಗಿರಲಿಲ್ವಾ? ತೋಡಿ ಮಗನೇ, ಇಷ್ಟೊತ್ತಂಗ ಕತೆ ಹೇಳ್ಬಿಟ್ಟು ಇವಾಗ ಏನು ಗೊತ್ತಿಲ್ಲ ಅಂತ್ಯ. 1 ಮಿನಿಟ್. ಯಾರಿದು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಇದು ವಿಸ್ಮಯನಾ? ಅಲ್ಲ ಮೇಡಮ್, ಇದು ಸರ್. 1 ನಿಮಿಷ ಸರ್, ಪ್ಲೀಸ್ ಸರ್. ಅಶೋಕ್, ಪ್ಲೀಸ್. ಹಾಗಾದ್ರೆ ಈ ಹುಡುಗಿ ಯಾರು? ಮೇಡಮ್, ಈ ಹುಡುಗಿ ವಿಸ್ಮಯ ಅಲ್ಲ ಮೇಡಮ್. ಬೇಕಾದ್ರೆ ನನ್ನ ಫೇಸ್ಬುಕ್ ಪ್ರೊಫೈಲ್ ಚೆಕ್ ಮಾಡಿ, ಅದ್ರಲ್ಲಿ ವಿಸ್ಮಯ ಸುರೇಶ್ ಅಂತಿದೆ, ಅದ್ರಲ್ಲಿ ಅವ್ರ ಫೋಟೋಸ್ ಇದೆ, ನೋಡಿ ಮೇಡಮ್. ಇವಳೇ ಸರ್ ವಿಸ್ಮಯ. ಮೇಡಮ್, ವಿಸ್ಮಯ ಸುರೇಶ್ ಅಂತ ಹೇಳ್ತೀನಲ್ಲ, ಇವಳೇ ಅವಳು. ರೀ, ಕರ್ಕೊಂಡೋಗ್ರಿ. ವಿಸ್ಮಯ ಬೇರೆ, ವಿಸ್ಮಯ ಸುರೇಶ್ ಬೇರೆ. ವಿಶಾಲ್ ವಿಸ್ಮಯ ಸುರೇಶ್ ಬಗ್ಗೆ ಹೇಳಿದಾಗ ಅವಳ ಜಾಗದಲ್ಲಿ ನಾನು ಕಲ್ಪನೆ ಮಾಡ್ಕೊಂಡಿದ್ದು ವಿಸ್ಮಯನ. ಅಶೋಕ್, ವಿಶಾಲ್ ಹೇಳೋ ಪ್ರಕಾರ ಅವನಿಗೆ ವಿಸ್ಮಯ ಯಾರು ಅಂತ ಗೊತ್ತಿಲ್ಲ ಅಂದರೆ ವಿಸ್ಮಯ ಅವನ ಕಾರ್ ತಗೊಂಡು ಹೋಗಕ್ಕೆ ಹೇಗೆ ಸಾಧ್ಯ? ಜೊತೆಗೆ ವಿಶಾಲ್ ಕಾರ್ ಇದ್ದಿದ್ದು ಅವನ ಅಪಾರ್ಟ್ಮೆಂಟಲ್ಲಿ. ವಿಸ್ಮಯ ಹೇಗೆ ಅವನ ಅಪಾರ್ಟ್ಮೆಂಟಿಗೆ ಬಂದಳು? ಅಮೃತ, ವಿಸ್ಮಯ ಅಡ್ರೆಸ್ ಏನಾದ್ರು ಗೊತ್ತಾ? ಐ ಕ್ಯಾನ್ ಚೆಕ್ ವಿತ್ ದ ಹಾಸ್ಪಿಟಲ್. ಅದು ಅಲ್ಲದೆ ವಿಸ್ಮಯ ಸುರೇಶೇ ಏನಾದರೂ ಕಾರ್ ಓಡಿಸ್ಕೊಂಡು ಹೋಗಿದ್ರೆ ವಿಸ್ಮಯ ಹೇಗೆ ಅವಳ ಜಾಗಕ್ಕೆ ಬಂದು ಯಾಕೆ ಬಂದು? ಐ ಥಿಂಕ್ ವಿಸ್ಮಯನೇ ಯಾವುದೋ ಕಾರಣಕ್ಕೆ ಆ ಅಪಾರ್ಟ್ಮೆಂಟ್ಗೆ ಹೋಗಿರ್ಬೋದು, ಅಲ್ಲೇನೋ ನಡೆದಿರ್ಬೋದು. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವಳು ಬೇಸ್ಮೆಂಟ್ಗೆ ಹೋಗಿರ್ಬೋದು. ಅಲ್ಲಿ ವಿಶಾಲ್ ಹೇಳೋ ಪ್ರಕಾರ ಕಾರ್ ಡಿಕ್ಕಿಯಲ್ಲಿ ಕೀ ಬಿಟ್ಟಿದ್ದಾರೆ. ಆ ಬಿಟ್ಟೋಗಿರೋ ಕೀನ ನೋಡಿದ ವಿಸ್ಮಯ ಆ ಕೀ ತಗೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿರ್ಬೋದು.
ಬಿ ರೈಟ್, ಬಟ್ ಸಿಕ್ಕಿದ್ದು ವಿಸ್ಮಯನ್ ಬಾಡಿ. ವೇಸ್ ವಿಸ್ಮಯ ಸುರೇಶ್? ರೀ ಕುಮಾರ್, ಆಕ್ಸಿಡೆಂಟ್ ಗಾಡಿಯಲ್ರಿ? ಸರ್ ಅದೇನು ಸ್ಪಾಟಲ್ಲೇ ಇದೆ ಸರ್. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಗಾಡಿ ಬೇರೆ ಆಳದಲ್ಲಿ ಬಿದ್ದಿದೆ, ತೆಗಿಯಕ್ಕಾಗ್ತಿಲ್ಲ ಸರ್. ಅವತ್ತು ಆ ಕಾರ್ ಡಿಕ್ಕಿ ಚೆಕ್ ಮಾಡಿದ್ರಾ? ಸರ್ ಟ್ರೈ ಮಾಡಿದ್ವಿ, ಅದು ಡಿಕ್ಕಿ ಜಾಮ್ ಆಗೋಗಿದೆ ಸರ್. ಅದನ್ನ ಮೇಲೆ ಎತ್ಬಿಟ್ಟೆ ಚೆಕ್ ಮಾಡಿದ್ವಿ. ನಿಧಾನ ನಿಧಾನ ನಿಧಾನ, ನೋಡ್ಕೊಂಡ್ರೆ ಸರಿಯಾಗಿ. ಬಾರಿ ಕಡೆ ತಗ್ರಿ, ಗಾಡಿ ಸೀದಾ ಮಾಡ್ತಾ. ಅಲ್ಲಲ್ಲಿ ಕೆಳಗಡೆ ಹಾಕಿ ಯಾಕೋಗ್ಬಿಟ್ಟಿದೆ ಸರ್. ಹಲೋ ಅಮೃತ, ನಾನು ಡಾಕ್ಟರ್ ಸ್ನೇಹ ಮಾತಾಡ್ತಾ ಇದೆಯಾ? ಇನ್ನು ಅದು ಎಷ್ಟು ಜನ ಹುಡುಗಿರನ್ನ ಮಜಾ ಮಾಡಿದ್ಯೋ. ಸರಿಯಾಗಿ ಮುಖ ನೋಡು. ನನ್ನ ಮುಖ ಏನೋ ನೋಡ್ತೀಯಾ? ಇವಳೆ ಸರ್ ವಿಸ್ಮಯ ಸುರೇಶ್. ತಿಕ್ಲನ್ ಕರ್ಕೊಂಡೋಗಿ ಹಾಕ್ರಿ ಸೆಲ್ಗೆ. ಅಶೋಕ್, ನಡೀರಿ. ಅಶೋಕ್, ಸುಮನಿಗೆ ಪ್ರಜ್ಞೆ ಬಂದಿದೆ ಅಂತೆ, ಬೇಗ ಬನ್ನಿ ಹೋಗೋಣ. ಕುಮಾರ್, ಬೇಗ ಎಲ್ಲ ಶಿಫ್ಟ್ ಮಾಡಿಸಿ. ಆಯ್ತು ಸರ್. ಹೇಗೆ ಹತ್ರ ಇನ್ನೂ ಅದು ಎಷ್ಟು ಜನ ಇದೆ ಕಾರಲ್ಲಿ? ವಿಸ್ಮಯ ಸುರೇಶ್ ಬಾಡಿ ಸಿಕ್ಕಿರೋದ್ರಿಂದ ವಿಶಾಲ್ ಹೇಳಿದ ಕತೆ ನಿಜಾನೇ. ವಿಸ್ಮಯ ಯಾಕೆ ಇವ್ನ ಕಾರ್ ತಗೊಂಡು ಹೋದ್ಲು? ಅಮೃತ, ವಿಸ್ಮಯ ಮತ್ತೆ ಸುಮನ್ ನಿನ್ಗೆ ಹೆಂಗ್ ಪರಿಚಯ? ಡಾಕ್ಟರ್ ಸತೀಶ್, ಪೇಷಂಟ್ ಕಂಡೀಷನ್ ಹೇಗಿದೆ? ಮೇಡಮ್, ಶುಗರ್ ಲೆವೆಲ್ ಚೆಕ್ ಮಾಡಿದ್ವಿ, ತುಂಬ ಹೈ ಇದೆ. ಬ್ಲಡ್ ಇನ್ವೆಸ್ಟಿಗೇಷನ್ ಕಳಿಸಿದ್ದೀವಿ, ರಿಪೋರ್ಟ್ ಇನ್ನೇನು ಬರುತ್ತೆ. ಮೇಡಮ್, ನೀವೊಂದ್ಸಲ ಚೆಕ್ ಮಾಡಿ. BP reading 118/60. Okay, blood report ಬರಲಿ. Just stabilize the patient by then. Patient blood report ಚೆಕ್ ಮಾಡಿದಾಗ I got to know that she had type 1 diabetes mellitus. Type 1 diabetes ಇರೋ ಬಾಡಿಯಲ್ಲಿ ರಿಕ್ವೈರ್ಡ್ ಅಮೌಂಟ್ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ. ಬಿಕಾಸ್ ಆಫ್ ದಿಸ್
ಬಾಡಿಲಿರೋ ಬ್ಲಡ್ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಇನ್ ದಿಸ್ ಕೇಸ್ ಬಿಕಾಸ್ ಆಫ್ ಟೈಪ್ 1 ಡಯಾಬಿಟೀಸ್ ಈ ಪೇಷಂಟ್ ಬಂದು ಅವಳು 2 ಕಿಡ್ನೀಸ್ನೂ ಕಳ್ಕೊಂಡ್ಳು. ದ ಪೇಷಂಟ್ ವಾಸ್ ನಾನ್ ಅದರ್ ದೆನ್ ವಿಸ್ಮಯ. ಅವತ್ತು ಅವಳು ಬದುಕಬೇಕು ಅಂದರೆ ಇದ್ದಿದ್ದು ಒಂದೇ ದಾರಿ. ಅವಳಿಗೆ ಯಾರಾದರೂ ಲೈವ್ ಆರ್ಗನ್ ಡೋನರ್ 1 ಕಿಡ್ನಿನ ಡೊನೇಟ್ ಮಾಡಬೇಕಾಗಿತ್ತು. ಆಗ ಅವಳ ಜೀವನಕ್ಕೆ ಬೆಳಕಾಗಿ ಬಂದಿದ್ದೆ ಸುಮನ್. ಮೇಡಮ್, ಸುಮನ್ ಬನ್ನಿ. ಅಕಾರ್ಡಿಂಗ್ ಟು HLA ಟೆಸ್ಟಿಂಗ್ ರಿಪೋರ್ಟ್, ಬ್ಲಡ್ ಮ್ಯಾಚಿಂಗ್, ಕ್ರಾಸ್ ಮ್ಯಾಚಿಂಗ್ ಆ್ಯಂಡ್ ಟಿಶ್ಯೂ ಮ್ಯಾಚಿಂಗಲ್ಲಿ ಪಾಸಿಟಿವ್ ರಿಪೋರ್ಟ್ ಇದೆ. ಸೊ ನೀವು ಕಿಡ್ನಿ ಡೊನೇಟ್ ಮಾಡಬಹುದು. ಇಸ್ ದೇರ್ ಎನಿ ಬ್ಲಡ್ ರಿಲೇಷನ್ ಬಿಟ್ವೀನ್ ಯು ಆ್ಯಂಡ್ ವಿಸ್ಮಯ? ಇಲ್ಲ ಮೇಡಮ್, ಅವ್ರು ನನಗೆ ತುಂಬ ಬೇಕಾಗಿರೋರು. ಇವತ್ತು ನಮ್ಮವ್ವ ಬದುಕಿರೋದೇ ಅವರಿಂದ ಮೇಡಮ್. ವಿಸ್ಮಯ ನಿಮ್ಮ ತಾಯಿನ ಉಳಿಸಿರೋದ್ರಿಂದ ಇವತ್ತು ವಿಸ್ಮಯನ ಉಳಿಸ್ತಾ ಇದ್ದೀರಾ? ಹಾಂ ಹೌದು ಮೇಡಮ್, ಇವತ್ತು ನಮ್ಮವ್ವ ಬದುಕಿರೋದೇ ವಿಸ್ಮಯ ಅವರಿಂದ. ನಾನು ವಿಸ್ಮಯ ಅವ್ರನ್ನ ಬದುಕಿಸಿದ್ರೆ ನಾಳೆ ನನ್ನಂಥ 100 ಜನಕ್ಕೆ ಸಹಾಯ ಆಗ್ಬೋದಲ್ವಾ? ದ್ಯಾಟ್ಸ್ ರೈಟ್. ಬಟ್ ನಿಮ್ಮ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಿ ಮೇಡಮ್. ಮುಂದೆ ಬರೋ ಭವಿಷ್ಯಕ್ಕಿಂತ ನನ್ನ ತಾಯಿ ಪ್ರಾಣ ಕಾಪಾಡಿರೋ ಆ ಹುಡುಗಿ ಭವಿಷ್ಯನೇ ಮುಖ್ಯ ಅಲ್ವಾ ಮೇಡಮ್? ನೀವು ಆಪರೇಷನ್ ರೆಡಿ ಮಾಡ್ಕೊಳ್ಳಿ ಮೇಡಮ್. ಡಾಕ್ಟರ್, ಹೌಸಿ? ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅಮೃತ. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ನರ್ವಸ್ ಸಿಸ್ಟಮ್ ಡಿಸ್ಟರ್ಬ್ ಆಗಿದೆ. ಅವ್ರಿಗೆ ನಾವು ಮಾತಾಡೋದು ಕೇಳಿಸುತ್ತೆ, ಅರ್ಥ ಆಗುತ್ತೆ, ಬಟ್ ಹಿ ಕಾಂಟ್ ಟಾಕ್. ಸುಮನ್, ನಾನು ಡಾಕ್ಟರ್ ಅಮೃತ, ನೆನಪಿದ್ಯಾ? ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅಮೃತ. ಐ ನೋ, ಬಟ್ ಅವ್ರು ಬರಿಬೋದಾ? ವಿ ಕುಡ್ ಟ್ರೈ. ಪೆನ್ ಇದ್ರೆ ಕೊಡಿ. ಸುಮನ್, ವಿಸ್ಮಯ ನಿಮ್ಗೆ ಹೇಗೆ ಪರಿಚಯ? ಈ ಆಕ್ಸಿಡೆಂಟ್ ಹೇಗಾಯಿತು? ಆ ದಿನ ಹಬ್ಬಕ್ಕೆ ಅಂತ ಅವ್ವಂಗೆ ಹೊಸ ಸೀರೆ ತಗೊಂಡು ಮನೆಗೆ ಹೋದೆ. ಅವತ್ತು ಅವ್ವ ಮನೇಲಿ ಕಾಣಲಿಲ್ಲ. ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕಾದ್ರೆ ಎಲ್ಲಿದ್ಯಾ ಪಕ್ಕದ ಮನೆ ಹುಡುಗ ಬಂದು ಅವ್ವಂಗೆ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳ್ದ. ತಕ್ಷಣ ಅವ್ವನ್ ಸೇರಿಸಿರೋ ಹಾಸ್ಪಿಟ್ಲ್ ಕಡೆ ಹೊರಟೆ. ಆ ಕ್ಷಣ ಬೆಡ್ ಮೇಲೆ ಮಲಗಿದ್ದ ಅವ್ವನ್ ನೋಡಿ ನನ್ನ ಜೀವನೇ ಹೋದಂಗಾಯ್ತು. ಅವ್ವಂಗೆ ಏನಾಗಿರ್ಬೋದು ಅಂತ ವಿಚಾರಿಸೋಕೆ ಡಾಕ್ಟರ್ ಹತ್ರ ಹೋದಾಗ, ಸರ್ ಏನಾಗಿದೆ ಸರ್ ಅವ್ರಿಗೆ? ನೀವು ಪೇಷಂಟ್ಗೆ ಏನಾಗಬೇಕು? ಸರ್ ನನ್ನ ಅವ್ರ ಮಗ ಸುಮನ್ ಅಂತ ಸರ್. ಏನಾಗಿದೆ ಸರ್? ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿದ್ದೀವಿ. ಹಾಸ್ಪಿಟಲ್ಗೆ ಸೇರಿಸಿದವರೇ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಅಲ್ಲ ಸರ್, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ ಯಾರು ಸರ್? ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ಅವ್ರು ಕೊಟ್ಟರು ವಿಸಿಟಿಂಗ್ ಕಾರ್ಡ್ ಇದೆ, ನೋಡ್ತೀನಿ. ಇದೇ ಅವ್ರ ಕಾರ್ಡು. ಅಷ್ಟು ಹಣ ಕೊಟ್ಟು ಅವನ್ನ ಆಪರೇಷನ್ಗೆ ಸಹಾಯ ಮಾಡಿದವ್ರು ಯಾರಾಗಿರ್ಬೋದು ಅಂತ ಅವ್ರನ್ನ ಹುಡ್ಕೊಂಡು ಹೊರಟೆ. ಸರ್ ನಮಸ್ಕಾರ. ನಮಸ್ಕಾರ. ವಿಸ್ಮಯ ಮೇಡಮ್ ಇದ್ದಾರಾ? ಓ, ವಿಸ್ಮಯ ಮೇಡಮ್ ಅವರಾ? ಕೊಡಿ, ವೆಯ್ಟ್ ಮಾಡಿ, ಕರಿತೀನಿ. ಒಳಗೋಗಿ ಇದ್ದಾರೆ. ಅಲ್ಲ. ಹಾಂ.
ಇವ್ರೇನಾ? ಅವನ್ನ ಆಸ್ಪತ್ರೆಗೆ ಸೇರಿಸಿದವ್ರು ಇವ್ರ? ಇದಕ್ಕೂ ಮುಂಚೆ ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಓ, ಶಾರದಮ್ಮನ ಮಗ ಅಂದ್ರೆ ನೀವಾ? ಹ್ಮ್. ಇವತ್ತು ನಾನು ಬರ್ತಾ ದಾರಿಲಿ ಒಬ್ರು ಹಾಗೆ ಕುಸ್ತು ಬಿದ್ಬಿಟ್ರು. ಯಾರು ಅಂತ ನೋಡಿದ್ರೆ ಶಾರದಮ್ಮ. ತಡ ಮಾಡದೆ ನಾನು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಡಾಕ್ಟರ್ಸ್ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ಅದಕ್ಕೆ ನಮ್ಮ ಆಶ್ರಮದ ಕಡೆಯಿಂದ ಒಂದಿಷ್ಟು ಫಂಡ್ಸ್ ಮತ್ತು ನನ್ನ ಕೈಲಾದ ಸಹಾಯ ಮಾಡಿ ನಾನು ಫೀಸ್ ಕಟ್ಟಿದೆ ಅಷ್ಟೇ. ಮೇಡಮ್, ತುಂಬ ತುಂಬ ಉಪಕಾರ ಆಯಿತು ಮೇಡಮ್ ನಿಮ್ಮಿಂದ. ಇವತ್ತು ನೀವು ಇಲ್ಲದೆ ಹೋಗಿದ್ರೆ ನಮ್ಮ ತಾಯಿನ ನಾನು ನೋಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಮೇಡಮ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್. ನಾನು ಯಾವತ್ತೂ ಈ ಈ ಉಪಕಾರನ ಮರೆಯಲ್ಲ ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್. ಇದ್ರಲ್ಲಿ ನಂದೇನಿಲ್ಲ ಸರ್. ನಿಮ್ಮ ಒಳ್ಳೆ ಮನಸ್ಸಿಗೆ ಆ ದೇವ್ರು ನಿಮ್ಗೆ ಸಹಾಯ ಮಾಡಿದಾರಷ್ಟೇ. ಅವತ್ತೊಂದು ದಿನ ನೀವು ದುಡ್ದಿದ್ದ ಹಣನ ನಮ್ಮ ಆಶ್ರಮಕ್ಕೆ ನೀವು ದಾನ ಮಾಡಿದ್ರಿ. ಇವತ್ತು ಅದೇ ಆಶ್ರಮದ ಫಂಡ್ಸಿಂದ ನಿಮ್ಮ ತಾಯಿ ಆಪ್ರೇಷನ್ ಆಯ್ತಷ್ಟೆ. ಜೀವನ ಅಂದರೆ ಇಷ್ಟೇ ಸರ್. ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಾವು ಕಷ್ಟದಲ್ಲಿದ್ದಾಗ ಮತ್ತೊಬ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಸಿಂಪಲ್. ಎನಿವೆ, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಾನು ಬರ್ತೀನಿ. ಮಕ್ಳು ವೇಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ಸ್ ಮೇಡಮ್. ಆಗಾಗ ಬರ್ತಾ ಇರಿ. ಬಾಯ್. ವಿಸ್ಮಯ ಮೇಡಮ್ ಅವ್ರಿಗೆ ಆಪ್ರೇಷನ್ ಆಗಿ 4 ದಿನ ಆಗಿತ್ತು. ಅವ್ರನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ಅವತ್ತು ಮೆಡಿಸಿನ್ ತರೋಣ ಅಂತ ಹೊರಟಾಗ ದಿಢೀರಂತ ಯಾರೋ ಕೂಗ್ದಂಗಾಯ್ತು. ಹಿಂತಿರುಗಿ ನೋಡಿದ್ರೆ ಅವ್ವ. ಏ ಮಗ, ನೀನೇನ್ ಮಗ ಇಲ್ಲಿ ಮದ್ವೆಗೆ ಹೋಗ್ತೀನಿ ಅಂತಲ್ವಾ ಹೇಳಿದ್ದು? ಇಲ್ಲೇನ್ ಮಾಡ್ತಾ ಇದ್ಯಾ? ಮದುವೆ ಕಣವ ಹೋಗಿದ್ದು. ಮದುವೆಯಿಂದ ಬರ್ತಾ ನನ್ನ ಫ್ರೆಂಡ್ಗೊಬ್ಬನಿಗೆ ಗಾಡೀಲಿ ಆಕ್ಸಿಡೆಂಟ್ ಆಗ್ಬಿಡ್ತು. ಅದಕ್ಕೆ ಬಂದ್ವಿ. ಅಯ್ಯೋ, ಹೆಂಗೈತೆ ಮಗ ಈಗ? ಅಂತ ದೊಡ್ಡ ಗಾಯ ಏನಿಲ್ಲ ಕಣವ, ಚಿಕ್ಕ ಪುಟ್ಟ ಗಾಯ ಅಷ್ಟೇ. ನೀನಿಲ್ಲ ನಾವ ಮಾಡ್ತಿದ್ಯಾ? ಮಗ, ನಾನು ಹೇಳಿದ್ನಿಲ್ವಾ ನಾನೊಬ್ಬರ ಮನೆಯಾಗ ಕೆಲಸ ಮಾಡ್ತಾ ಇದ್ದೆ ಅಂತ. ವಿಸ್ಮಯ ಅಮ್ಮನವರು ಅಂತ. ಅವ್ರಿಗೆ ಕಿಡ್ನಿ ಆಪ್ರೇಷನ್ ಆಗೈತಂತೆ. ಹೆಂಗವ್ರೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಮಗ, ಹೆಂಗಿದ್ರು ನೀ ಇಲ್ಲಿವರೆಗೂ ಬಂದಿದ್ಯಾ? ಅವರು ಯಾವಾಗಲೂ ಹೇಳೋರು, ನಿನ್ನ ಮಗನ ಒಂದ್ಸಲಿ ಕರ್ಕೊಂಡು ಬಾ ಮನೆಗೆ ಅಂತ. ಹೆಂಗಿದ್ರು ನೀ ಇಲ್ಲೇ ಇದೆಯಲ್ಲ, ಬಾ ನೋಡ್ಕೊಂಡು ಬರುವಂತೆ ಬಾ. ಬೇಡ ಕಣವ, ನಾನೇ ಯಾಕೆ, ನೀನು ಹೋಗ್ ಬಾ. ಏ, ಇಲ್ಲಿವರೆಗೂ ಬಂದಿದ್ಯಲ್ಲ, ಬಾ ನೋಡ್ಕೊಂಡು ಹೋಗೋಣ. ಬಾರ್ಲಾ? ಸರಿ ಕಣವ, ನೀನು ಹೋಗಿರೋ, ನಾನು ಬ್ಯಾಗ್ ಕೊಟ್ಬಿಟ್ಟು ಬರ್ತೀನಿ. ಆಯಿತು, ಹಂಗೆ ಮಾಡಿ. ಹಾಂ, ಬಾ. ಅವರೇ ಹೆಂಗಿದ್ದೀರಾ? ಅಮ್ಮ, ಚೆನ್ನಾಗಿದ್ದೀನಿ. ಅವರೇ, ನಿಮ್ಗಿರೋ ಒಳ್ಳೆ ಮನಸ್ಸಿಗೆ, ಒಳ್ಳೆ ಹೃದಯಕ್ಕೆ ಆ ದೇವರು ನಿಮ್ಮನ್ನ ಯಾವತ್ತೂ ಚೆಂದಾಗೆ ಇಟ್ಟಿರ್ತಾನೆ. ನೀವು ಚೆಂದಾಗಿ ಆಗ್ಬಿಟ್ರಲ್ಲ, ನಂಗೆ ಅಷ್ಟೇ ಸಾಕು. ಅಮ್ಮ, ಕೂತ್ಕೊಳ್ಳಿ. ಮಲಿಕಳಿ ಕೂತ್ಕೊಳ್ಳಿ. ಕೂತ್ಕೋತೀನಿ. ಅವ್ವರೇ, ನಿಮ್ಮನ್ನು ಕಾಪಾಡಿದ ಪುಣ್ಯಾತ್ಮ ಯಾರು? ಅಮ್ಮ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಡಾಕ್ಟರ್ ಹತ್ರ ನಂಬರ್ ಕೇಳಿದ್ದೀನಿ. ಡಾಕ್ಟರ್ ಅಮೃತ ಅವ್ರು ಇದನ್ನು ಕೊಡಕ್ಕೆ ಹೇಳಿದ್ರು. ಸಿಸ್ಟರ್ ಅಶು ಅವರೇ, ನನ್ನ ಹತ್ರ ಫೋನ್ ಬೇರೆ ಇಲ್ಲ. ಅಯ್ಯೋ, ನಂತವ ಐತೆ ಕಣವ, ತಗೊಳ್ಳಿ. ಕೊಡಿ ಅಮ್ಮ. ಇದ್ರಾಗೆ ಮಾಡಿ. ಇದೇನಿದು? ಇಲ್ಲೂ ಸುಮನ್ ಅಂತ ಇದೆ, ಫೋನಲ್ಲೂ ಸುಮನ್ ಅಂತ ಸೇವ್ ಆಗಿದೆಯಲ್ಲ.
ಬಂದೆ, ಇಲ್ಲೇ ವಾರ್ಡಾಚೆ ಇದ್ದೀನಿ. ಆಕರ್ಷಿತಳಾಗಿರುವೆ ನಿನ್ನನ್ನು ನೋಡಿ ನಾ ಸಂಮೋಹಿತಳಾಗಿರುವೆ ನೀ ಈ ಜೀವವ ಸೋಕಿರುವೆ ನಿಂದೇನೋ ಮೋಡಿ ನಾ ಮಾತಿಲ್ಲದೆ ಸೋತಿರುವೆ ಯಾಕೆ ಬೇಕು ಹೇಳು ಪೀಟಿಕೆ ಮಾರು ಹೋದೆ ನಿನ್ನ ಧಾಟಿಗೆ ಓಡಿ ಬಂದೆ ನಿನ್ನ ಭೇಟಿಗೆ ಇನ್ನು 100 ಕಣ್ಣು ಬೇಕು ನಿನ್ನ ನೋಡೋಕೆ ನನಗೆ ಚಂದ ಮುದ್ದದ ಸಾಲುವೆ ನಾ ಆಕರ್ಷಿತಳಾಗಿರುವೆ ನಿನ್ನನ್ನು ನೋಡಿ ನಾ ಸಂಮೋಹಿತಳಾಗಿರುವೆ ಅವೋ ನಂಗೆ ಇದೆಲ್ಲ ಯಾಕೋ ಸರಿ ಗೊತ್ತಿಲ್ಲ ಕಣವ. ವಿಸ್ಮಯ್ ಅವ್ರು ಹೇಳ್ತಾರೆ ನಾನು ಈ ಟೀ ಮಾರೋದನ್ನೇ ಬಿಟ್ಟು ಅದ್ಯಾವ್ದೋ ಕಾಫಿ ಡೇಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕಂತೆ. ಇದೆಲ್ಲ ನಂಗೆ ಆಗಲ್ಲ ಕಣವ. ಅಯ್ಯೋ ಶಿವನೇ, ಆ ಮಗ ಏನು ತಪ್ಪು ಹೇಳಿತ್ತ? ಆ ಮಗಿನ ಮನಸ್ಸಿನಾಗೆ ಎಷ್ಟೊಂದು ಆಸೆ ಆಯಿತೋ ಏನೋ. ಅವಳೇನೋ ನನ್ನ ಗಂಡ ಆಫೀಸರ್ ಆಗಬೇಕು ಅಂತ ಕೇಳ್ಕೊಂಡ್ಲ. ಅದೆಂತ ಕಾಫಿ ಡೇ ಒಳಗೆ ಕಾಫಿ ಮಾರು ಅಂದ್ಲು, ಅಷ್ಟೇ ತಾನೇ? ಅವೋ ಆ ಕಾಫಿ ಡೇಲಿ ಇಂಗ್ಲೀಷ್ ಮಾತಾಡ್ಬೇಕು ಕಣವ. ನನಗೆ ಇಂಗ್ಲೀಷ್ ಎಲ್ಲ ಆಗಿ ಬರೋಕ್ಕಿಲ್ಲ. ನಾನು ಹೋಗಲ್ಲ ಕಣವ. ಅಲ್ಲ ಕಣವ, ನನಗೆ ಸ್ವಂತ ಬಿಸ್ನೆಸ್ ಇರ್ಬೇಕಾದ್ರೆ ನಾನ್ಯಾಕವ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಲಿ? ನೀನೇ ಹೇಳು. ಇಂಗ್ಲೀಷ್ನಾಗ ಮಾತಾಡ್ಬೇಕಂತ? ಅಯ್ಯೋ ನನ್ನ ರಾಜ್ಕುಮಾರ. ಅಯ್ಯೋ ಅಲ್ಲಿ ನೋಡು, ಫೋನ್ ಬರ್ತದೆ. ಏನಪ್ಪ ನೀನು? ಅಲ್ಲ ಕಣ್ಲ, ಇಂಗ್ಲೀಷ್ನಾಗ ಮಾತಾಡೋದು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಎಷ್ಟು ದಿನ ಅಂತ ಟೀನೇ ಮಾರ್ಕೊಂಡಿರ್ತೀಯ? ಆ ಕಾಪಿ ಡೇಗೆ ಹೋಗು, ಇಂಗ್ಲೀಷ್ ಮಾತಾಡೋದು ಕಲ್ತ್ಕೋ, ಎಲ್ರಿಗೂ ಸಂತೋಷ ಆಯ್ತದಲ್ವಾ? ಆಗಕ್ಕಿಲ್ವಾ? ಅಯ್ಯೋ ಕರ್ಮ. ಇನ್ನೊಂದು ವಾರ ಆಯ್ತೆ ಕಣ್ಲ ನಿನ್ನ ಮದುವೆ. ಇಂಥ ಸಣ್ಣ ಪುಟ್ಟ ಇಸಿಕೆಲ್ಲ ನೀವು ಹಿಂಗೆ ಗಲಾಟೆ ಮಾಡಿಕೊಂಡ್ರೆ ಹೆಂಗೆ ಅಂತ. ಪ್ರೀತಿ ಅನ್ನೋದು ಬದುಕನ್ನು ತೇರೆಳಿಯೋ ಹಗ್ಗ ಇದ್ದಂಗೆ. ಆ ಹಗ್ಗನ ಇಬ್ಬರು ಸರಿಯಾಗಿ ಎಳಿಬೇಕು. ಯಾರಾದರೂ ಒಬ್ಬರು ಅಡ್ಡಾದಿಡ್ಡಿ ಮಾಡಿದ್ರೆ ಆ ತೇರು ದಬಾಕೊತದೆ. ಆಗ ಬದುಕೇ ನಾಶ ಆಯ್ತದೆ. ಇಲ್ಲಡು ಮಗ, ಅವಳಿಗೂ 108 ಆಸೆ ಇರ್ತದೆ. ನನ್ನ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕು. ಏನವ್ರಯ್ಯ? ಅವೋ ನಿಂಗೊಂದು ವಿಚಾರ ಹೇಳ. ಒಂದು ಕಾಲದಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ದವರು ಇವತ್ತು ಇಡೀ ದೇಶನ ಆಳ್ತಾ ಇಲ್ವಾ? ಇಲ್ಲ ಅಂದೆ ನಾನು. ನನ್ನ ರಾಜ್ಕುಮಾರನು ನಾಳೆ ದಿನ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಯಾರಿಗ್ ಗೊತ್ತು ಯಾರ ಅದೃಷ್ಟ ಹೆಂಗೋಯ್ತು ಅಂತ. ಏನೋಪ್ಪ, ನಂಗೂ ಆಸೆ ಐತೆ ಕಣ್ಲ, ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ಬೇಕು, ಏ ಯು ಅಂತೆಲ್ಲ ಅನ್ಬೇಕು ಅಂತ. ನೋಡ್ಲಾ ಹುಡುಗಿ ಮಾತು ಕೇಳಲ್ಲ?
ಏನೋ ಹೇಳೋದು ಹೇಳಿದ್ದೀನಿ ಹೊಸಿ ಸಾರ್ ಬಿಡ್ಲಾ ಹಾಕು ಸಾಕು ಇದ್ರ ಮ್ಯಾಗೆ ನಿನ್ನ ಇಷ್ಟ ಅಪ್ಪ ಸಾಕವ್ವ. ಏನ್ ಮಾಡ್ತೀಯೋ ಮಾಡು ತಗೋ ನೀರು ಹಣೆ ಬರ್ದಲ್ಲಿ ಇದ್ದಕ್ಕಾಗ್ಲಿ ವಿಸ್ಮಯ ಅವ್ರು ಹೇಳಿದ್ದನ್ನ ಅವನ ಹತ್ರ ಹೇಳಿದೆ. ಅವಂಗೂ ದಿಡ್ಡ ಅನಿಸ್ತು. ಅವ್ವ ಖುಷಿ ಆಗ್ತಾಳೆ ಅಂತಂದರೆ ಕಾಫಿ ಡೇರ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಸರಿ ಅನಿಸ್ತು. ಆಗ ವಿಸ್ಮಯ ಅವ್ರಿಗೆ ಕಾಲ್ ಮಾಡಿದೆ. ಹಲೋ, ವಿಸ್ಮಯ ವಿಸ್ಮಯ ಸರ್ 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 ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಪ್ಲೀಸ್ ಸರ್. ಸರ್ ಏನ್ ಸಾಯಕ್ ನನ್ ಗಾಡಿನೇ ಬೇಕಾಗಿತ್ತ ನಿಂಗೆ ಎದುರುಗಡೆ? ಸಾರಿ ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ಏನ್ ಅರ್ಜೆಂಟ್ ಆದಾಗ ಈ ತರ ಬಂದ್ಬಿಡು ಎದುರುಗಡೆ. ಸಾರಿ ಸರ್. ಎಲ್ಲಿಗೋಬೇಕಾಯ್ತು? ಗೋಲ್ಡನ್ ಅಪಾರ್ಟ್ಮೆಂಟ್ ಸರ್. ಗೋಲ್ಡನ್ ಅಪಾರ್ಟ್ಮೆಂಟ್? ಹ್ಞೂ ಸರ್. ಆಯ್ತು ಕೂತ್ಕೋ. ಸರ್ ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ? ಏನ್ ಸರ್? ವಿಸ್ಮಯ ಅವ್ರು ನೋಡಿದ್ರಾ? ಇಲ್ವಲ್ಲ ಸರ್. ಅದಾದ್ಮೇಲೆ ಏನಾಯ್ತು, ವಿಸ್ಮಯ ಮೇಡಮ್ ಯಾಕೆ ಕಿರ್ಚಿದ್ರು, ಅವ್ರು ಎಲ್ಲಿ ಹೋದ್ರು ಅಂತ ಕೊನೆಗೂ ನಂಗೆ ಗೊತ್ತಾಗಲೇ ಇಲ್ಲ ಸರ್. ವಿಶಾಲ್ ಕಾರ್ ಇಲ್ಲೇ ಪಾರ್ಕ್ ಮಾಡೋದು ಸರ್. ಸರ್ ಕೂತ್ಕೋ. ಸರ್ ಇದು ಬೇಸ್ಮೆಂಟ್ ಕ್ಯಾಮ್ರಾ, ಇದು ಅಪಾರ್ಟ್ಮೆಂಟ್ ಗೇಟ್ ಹತ್ರ ಇರೋ ಕ್ಯಾಮ್ರಾ ಸರ್. ಸೆಪ್ಟೆಂಬರ್ 3ನೇ ತಾರೀಕು ವಿಸ್ಮಯನ್ ಕೊನೆ ಸಲ ಎಷ್ಟೊತ್ತಿಗೆ ನೋಡಿದ್ರಿ? ಅದೇ ದಿನ ಸಂಜೆ 7:30 7:30 ನೋಡಿದೆ ಸರ್. ಎಲ್ಲಿ? ಅಪಾರ್ಟ್ಮೆಂಟ್ ಗೇಟ್ ಹತ್ರ ಬಂದಿದ್ರು ಲಗ್ನ ಪತ್ರಿಕೆ ಕೊಡೋದಕ್ಕೆ. ಆಗ ಸರ್. ಅವತ್ತು ವಿಸ್ಮಯ ಫ್ಲಾಟಿಗೆ ಬೇರೆ ಯಾರು ಬಂದಿದ್ರಾ? ಸರ್ ಒಂದು ಕೊರಿಯರ್ ಬಂತು ಸರ್. ಹುಡುಗ ಅಡ್ರೆಸ್ ಕೇಳಿ ಮೇಲೂ ಅದ, ಫ್ಲಾಟಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ರೂಮ್ ಹತ್ರ ಬಂದು ಪಾರ್ಸಲ್ ತಂದು ಕೊಟ್ಟು ಹೋದ ಸರ್. ಆ ಫುಟೇಜ್ ಪ್ಲೇ ಮಾಡಿ. ಓಕೆ ಫಾರ್ವರ್ಡ್ ಮಾಡಿ. ಕೂತು. ಸ್ಟಾಪ್. ಫುಲ್ ಸ್ಕ್ರೀನ್ ಮಾಡಿ. ಪಾಸ್. ಪ್ಲೇ ಮಾಡಿ.
ರಿವೈಂಡ್ ಮಾಡಿ, ಜೂಮ್ ಇನ್. ಇದೇ ಹುಡುಗ ಸರ್. ವಿಸ್ಮಯ ಮೇಡಮನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದಿದ್ದು, ಬಟ್ ಅವನ ಹಣೆ ಬರ ಸರಿ ಇರಲಿಲ್ಲ. ಗೇಟ್ ಹತ್ರ ಹೋಗ್ತಿದ್ದಂಗೆ ಆಕ್ಸಿಡೆಂಟ್ ಆಗೋಯ್ತು. ನಾವೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವು ಸರ್. ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದ್ದ ವಿಚಾರ ವಿಸ್ಮಯಕ್ಕೆ ತಿಳಿಸಿದ್ರಾ? ವಿಸ್ಮಯ ಮೇಡಮ್ಗೆ ತಿಳಿಸೋಣ ಅಂತ ಹೋದೆ, ಫ್ಲ್ಯಾಟಲ್ಲಿ ಯಾರೂ ಇರಲಿಲ್ಲ ಸರ್. ಪ್ಲೇ ಮಾಡಿ. ವಿಸ್ಮಯ ವೆಡ್ಡಿಂಗ್ ಕಾರ್ಡ್ ಕೊಡ್ತಾ ಇರೋ ವಿಡಿಯೋ ಪ್ಲೇ ಮಾಡಿ. ಓಕೆ ಸರ್. ಓಕೆ. ಪಾಸ್ ಮಾಡಿ. ಫುಲ್ ಸ್ಕ್ರೀನ್ ಮಾಡಿ. ಪ್ಲೇ. ಪಾಸ್ ಮಾಡಿ. ರಿವೈಂಡ್ ಮಾಡಿ. ಜೂಮ್ ಇನ್. ಪ್ಲೇ. ಸ್ಟಾಪ್. ಆ ಹಿಂದೆ ಸೆಕ್ಯೂರಿಟಿ ಹತ್ರ ಇರೋ ಹುಡುಗಿಗೆ ಝೂಮ್ ಮಾಡಿ. ಪಾಸ್ ಮಾಡಿ. ಫ್ರೇಮ್ ಬೈ ಫ್ರೇಮ್ ಪ್ಲೇ ಮಾಡಿ. ಸೇಮ್ ಜಾಗ. ಝೂಮ್ ಇನ್. ಫುಲ್ ಸ್ಕ್ರೀನ್ ಮಾಡಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಅವಳಿಗೆ ಅಲ್ವಾ? ಏಯ್ ಸರ್, ಇವಳು ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಅವಳಲ್ವಾ? ಸರ್ ಅವತ್ತು ನಾನು ಡ್ಯೂಟಿ ಇರಲಿಲ್ಲ ಸರ್. ಅವತ್ತು ವಿಸ್ಮಯ ನನ್ನ ಫ್ರೆಂಡು ಅಂತ ಹೇಳಿದ್ಲು, ಇವತ್ತು ಗೊತ್ತು ಪರಿಚಯ ಇಲ್ದಿರೋ ಥರ ಹೋಗ್ತಾಳಲ್ಲ. ಈ ಹುಡುಗಿ ಯಾರು? ಮೇರಿ ಮೇಡಮ್ ಸರ್. ಮೇರಿನ? ಹಾಂ. ಏನು ಹೆಸರು? ಸರ್ ನಾನು ಸ್ಯಾಮ್ ಅಂತ, ಇವಳು ಮೇರಿ. ಈ ವಿಸ್ಮಯನೂ ಮೇರಿನೂ ಒಂದೇ ಫ್ಲ್ಯಾಟಲ್ಲಿ ಇದ್ರ? ಇಲ್ಲ ಸರ್, ವಿಸ್ಮಯ ಮೇಡಮ್ ಇದ್ದಿದ್ದು 10th ಫ್ಲೋರು, ಮೇರಿ ಮೇಡಮ್ ಇದ್ದಿದ್ದು 12th ಫ್ಲೋರು. ವಿಸ್ಮಯ ಮೇಡಮು ಒಬ್ಬರೇ ಇರೋದು. ಮೇರಿ ಮೇಡಮ್ ಜೊತೆ 4 ಜನ ಫ್ರೆಂಡ್ಸ್ ಇದ್ರು. ರೀ, ಆ ಕುಮಾರ್ ಫೋನ್ ಮಾಡಿ ವಿಸ್ಮಯ ಜೊತೆ ಫ್ಲ್ಯಾಟಲ್ಲಿ ಇದ್ರಲ್ಲ ಅವಳ ಫ್ರೆಂಡ್ಸು, ಅವ್ರನ್ನ ಕರ್ಸಕ್ಕೆ ಹೇಳಿದ್ದೆ, ಏನಾಯ್ತು ಅಂತ ಕೇಳಿ. ಸರಿ ಸರ್. ಇಲ್ಲ ಸರ್, ವಿಸ್ಮಯ ಮೇಡಮು ಒಬ್ಬರೇ ಇರೋದು. ಸರ್ ಅವಳು ನನ್ನ ಫ್ರೆಂಡು, ನಾವೆಲ್ಲ ಒಂದೇ ಫ್ಲ್ಯಾಟಲ್ಲಿದ್ವಿ. ಆ ಹುಡುಗಿ ನಿಮ್ಮ ಹತ್ರ ಏನು ಹೇಳಿದ್ಲು? ಮೇರಿ ಮೇಡಮ್ ಬಂದರು, ನಮ್ಮ ಅಪಾರ್ಟ್ಮೆಂಟ್ ಲ್ಯಾಂಡ್ಲೈನಿಂದ ಮಿಸ್ ಕಾಲ್ ಬರ್ತಾ ಇದೆ, ಆ ನಂಬರ್ ಯಾವ ಫ್ಲ್ಯಾಟ್ದು ಅಂತ ಕೇಳಿದ್ರು. ಹುಡುಗ ಊಟ ತರಕ್ಕೆ ಹೋಗಿದ್ದಾನೆ, ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಸರ್, ಕುಮಾರ್ ಸರ್ಗೆ ಕಾಲ್ ಮಾಡಿದ್ದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲಿಂದ ವಿಸ್ಮಯ ಜೊತೆ ಇದ್ದ ಫ್ರೆಂಡ್ಸ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಿದೆ ಸರ್. ಆ ಹುಡುಗಿ ಫ್ಲ್ಯಾಟ್ ನಂಬರ್ ಏನು? 1145. ಬನ್ನಿ ತೋರಿಸಿ. ಇವರೇನು ಅವ್ರ ಫ್ರೆಂಡ್ಸು? ಮೇರಿ ಮೇಡಮ್ ಫ್ರೆಂಡ್ಸು ಸರ್, ಎಲ್ಲ ಒಟ್ಟಿಗೆ ಇದ್ರು. ನಿಮಗೊಂದು ಫೋಟೋ ಕಳಿಸಿದ್ದೀನಿ, ಇಮಿಡಿಯೇಟ್ ಆಗಿ 4 ಜನನು ಟ್ರೇಸ್ ಮಾಡಿ. ಓಕೆ ಸರ್. ಆ ಹುಡುಗಿ ಬಂದು ನಿಮ್ಮ ಹತ್ರ ಮಿಸ್ಡ್ ಕಾಲ್ ಬರ್ತಾ ಇತ್ತು ಅಂತ ಫ್ಲ್ಯಾಟ್ ನಂಬರ್ ಕೇಳ್ತಲ್ಲ, ಯಾವ ಫ್ಲ್ಯಾಟ್ ಅದು? 1043 ಸರ್. ನಡ್ರಿ, ಆ ಫ್ಲ್ಯಾಟ್ ತೋರಿಸಿ. ಸರಿ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್. ನಾನು ಇನ್ಸ್ಪೆಕ್ಟರ್ ಅಶೋಕ್ ಅಂತ. ಓಕೆ.
ಒಂದು ಚಿಕ್ಕ ಎನ್ಕ್ವೈರಿ ಇತ್ತು. ಸೆಪ್ಟೆಂಬರ್ 3ನೇ ತಾರೀಕು ರಾತ್ರಿ ಫ್ಲ್ಯಾಟ್ ನಂಬರ್ 1145ಗೆ ನಿಮ್ಮ ಮನೆ ಲ್ಯಾಂಡ್ಲೈನಿಂದ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ, ಫ್ಲ್ಯಾಟ್ ನಂಬರ್ 1145 ಆಕ್ಚುಲಿ ನಿಮ್ಮ SIಗೆ ಕಂಪ್ಲೇಂಟ್ ಮಾಡಕ್ಕೆ ನಾನೇ ಕಾಲ್ ಮಾಡಿದ್ದೆ. ಆ ಫ್ಲ್ಯಾಟಲ್ಲಿರೋ 4 ಜನ ಜೋರಾಗಿ ಮ್ಯೂಸಿಕ್ ಹಾಕಿ ಕಿರ್ಚಾಡ್ತಾ ತುಂಬಾನೇ ತೊಂದರೆ ಕೊಡ್ತಾ ಇದ್ರು ಸರ್. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವ್ರದ್ದು ಯಾವಾಗಲೂ ಇದೇ ಆಗೋಯ್ತು. ಇವ್ರಿಗೊಂದು ಕತಿ ಕಾಣಿಸ್ಬೇಕು. ಹಲೋ, ಪೊಲೀಸ್ ಸ್ಟೇಷನ್. ಸರ್, ನಾನು ಗೋಲ್ಡನ್ ಅಪಾರ್ಟ್ಮೆಂಟ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಫ್ಲ್ಯಾಟ್ ನಂಬರ್ 1145 ಅಲ್ಲಿ 4 ಜನ ತುಂಬಾ ಸೌಂಡ್ ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ನೀವೇ ರಿಕ್ವೆಸ್ಟ್ ಮಾಡ್ಕೋಬೋದಲ್ಲ? ಸರ್, ಹೇಳಿ ಸಾಕಾಯ್ತು ಸರ್. ದಯವಿಟ್ಟು ಬಂದು ಆಕ್ಷನ್ ತಗೊಳ್ಳಿ. ಓಕೆ, ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ. ಐ ಆಮ್ ಸೋ ಫೆಡ್ ಅಪ್ ವಿತ್ ಆಲ್ ಆಫ್ ದಿಸ್. ನೀವಾದ್ರೂ ಆಕ್ಷನ್ ತಗೋಬೇಕು ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್, ನಾನು ಆ್ಯಕ್ಷನ್ ತಗೋತೀನಿ. ವೆಲ್, ಥ್ಯಾಂಕ್ಸ್. ಎಲ್ಲರೂ ಹೀಗೆ ಹೇಳ್ತಾರೆ, ಬಟ್ ನೋಬಡಿ ಟೇಕ್ಸ್ ದ ನೆಸೆಸರಿ ಆಕ್ಷನ್. ಯಾವುದು ಸರಿ ಯಾವುದು ತಪ್ಪು ಭೂತ ಕನ್ನಡಿಯಲ್ಲಿ ನೋಡು. ವರ್ತಮಾನದಲ್ಲೇ ಒಮ್ಮೆ ನೀನು ನಿಂತು ಭವಿಷ್ಯ ಏನೆಂದು ನೋಡು. ಕೂಡಿ ಕಳೆದು ನಿಭಾಗಿಸು, ಸತ್ಯ ಯಾವುದು ನಿಶೋಧಿಸು. ಸಾಕ್ಷ್ಯವನ್ನು ಪ್ರಧಾನಿಸು, ಬಿಟ್ಟ ಸ್ಥಳವಾಗಿ ತುಂಬಿಸು. ಆಕಾರ ವಿಕಾರ ಔರೌರ ಪ್ರಕಾರ ಜೀವನಾನೇ ಒಂದ್ ಸಮರ. ಇದು ನನ್ನ ಪ್ರಕಾರ, ಇದು ನನ್ನ ಪ್ರಕಾರ, ಇದು ನನ್ನ ಪ್ರಕಾರ. ಮೆದುಳಲ್ಲಿ ಪ್ರತಿಕ್ಷಣ ಜರುಗಿದೆ ಚದುರಂಗ. ಹೋರಾಟು ಅನುದಿನ ಎದುರಿದೆ ರಣರಂಗ. ಕಿತ್ತೋರು ಕತ್ತೋರ್ ಯಾರು, ತೋಡಿ ಹಳ್ಳಕ್ ಬಿತ್ತೋರ್ ಯಾರು, ಕಾಲಾನ ಕಿತ್ತೋರ್ ಯಾರು, ಕಳೆದ ಕ್ಷಣವಾಗಿದ್ದೋರ್ ಯಾರು. ಕಣ್ಣ ಮುಚ್ಚೆ ಕಾಲೆ ಕೂಡೆ ಆಟ ಶುರುವಾಗಿದೆ. ಈ ಕ್ರೈಮ್ ಅನ್ನೋದೇ ಹಾಗೆ ಪುಟ ತಿರುತ್ತಾ ಹೋದಂಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಹೊರ ಬರ್ತಾನೆ ಇರ್ತವೆ. ಆ ಇಂಟ್ರೆಸ್ಟಿಂಗ್ ವಿಷಯಗಳೇ ಪ್ರಶ್ನೆಗಳಾಗಿ ಹೊರ ಬಂದ್ರೆ ಆ ಕ್ರೈಮ್ನ ನಿಜ ಬಣ್ಣ ಏನು ಅಂತ ತಿಳಿಯೋದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಇನ್ಸ್ಪೆಕ್ಟರ್ ಅಶೋಕ್ ಈ ಕೇಸನ್ನ ಭೇದಿಸೋದಿಕ್ಕೆ ಆ 10 ದಿನಗಳ ಕಾಲ ತಲೆ ಕೆಡಿಸಿಕೊಂಡಿದ್ಯಾಕೆ? ಆ 10 ದಿನಗಳಲ್ಲಿ ಬಯಲಾದ ಆ ಸತ್ಯ ಸಂಗತಿಗಳಾದ್ರೂ ಏನು? ಅಷ್ಟಕ್ಕೂ ಆ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಅಂಥದ್ದೇನು ನಡೆಯಿತು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಮೇರಿ ಫ್ರೆಂಡ್ಸ್ಗೂ ವಿಸ್ಮಯಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾದ್ರೆ ಪರಿಚಯನೇ ಇಲ್ದಿರೋ ವಿಸ್ಮಯ ನನ್ನ ಫ್ರೆಂಡು ಅವಳು ಮಿಸ್ ಆಗಿದ್ದಾಳೆ ಅಂತ ಯಾಕೆ ಮೇರಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಲು? ಅದು ಅಲ್ಲದೆ ವಿಸ್ಮಯ ಡೆಡ್ ಬಾಡಿನ ಯಾಕೆ ಇವರು ತಗೊಂಡು ಹೋದ್ರು? ಹಾಗಾದ್ರೆ ವಿಸ್ಮಯ ಬಾಡಿಲಿ ಏನಾದರೂ ಎವಿಡೆನ್ಸ್ ಇತ್ತಾ? ಸಪೋಸ್ ಎವಿಡೆನ್ಸ್ ಇದ್ದಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗಾದ್ರೂ ಗೊತ್ತಿರಬೇಕಿತ್ತಲ್ವಾ? ಸೊ ಆ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಆದರೂ ಯಾರು?
ಡಾಕ್ಟರ್ ಅರವಿಂದ್. ಎಸ್. ನಾನು ಇನ್ಸ್ಪೆಕ್ಟರ್ ಅಶೋಕ್ ಅಂತ. ವಿಸ್ಮಯ ಆಕ್ಸಿಡೆಂಟ್ ಕೇಸ್ ಬಗ್ಗೆ ಮಾತಾಡಬೇಕಾಗಿದೆ. ಓಕೆ. ನೋಡಿ ಇನ್ಸ್ಪೆಕ್ಟರ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ನಾಳೆ ಬನ್ನಿ ಹಾಸ್ಪಿಟ್ಲಿಗೆ ಮಾತಾಡೋಣ. ಸಾರಿ. ಹಲೋ ಸರ್, ಆ 4 ಜನ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ. ಅವ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಿಲ್ಲ ಸರ್. ಎಲ್ಲ ಅಬ್ಸೆಂಟ್ ಆಗಿದ್ದಾರೆ. ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ರಾ? ಎಸ್ ಸರ್. ಸುಜಯ್ ಅನ್ನೋ ವ್ಯಕ್ತಿಗೆ ರೌಡಿ ಶೀಟ್ ಅನ್ನೋ ವಿಕಿಯಿಂದ 5 ಸಲ ಕಾಲ್ ಹೋಗಿದೆ ಸರ್. ಅವನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಾ? MSR ನಗರದಲ್ಲಿ ಸಿಗ್ತಾನೆ ಸರ್. ಏಯ್, ಯಾರಂತ ಹೋಗಿ ನೋಡ. ಎಲ್ಲೋ 4 ಜನ. ಸರ್, ಯಾರು ಸರ್? ಸರ್, ಸಾಯಿಸ್ಬೇಡಿ ಸರ್. ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ ಸರ್. ಸಾಯಿಸ್ಬೇಡಿ ಸರ್. ನಿಮ್ಮ ಗನ್ ಕೊಡಿ. ಸರ್ ಕೊಡ್ರಿ. ಯಾಕ್ರಿ ಶೂಟ್ ಮಾಡಿದ್ರಿ? ಸರ್, ಸರ್ ಕುಮಾರ್, 2 hours ಕಾಲ್ ಮಾಡ್ತಾ ಇದ್ದೀನಿ. ಬರೀ ನಾಟ್ ರೀಚಬಲ್ ಬರ್ತಾ ಇದೆ.
ಆ ಇನ್ಸ್ಪೆಕ್ಟರ್ ಅಶೋಕ್ ವಿಸ್ಮಯ ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ನನ್ನ ಮನೆಯವರೆಗೂ ಬಂದಿದ್ದ. ಬಟ್ ನಾನೇನು ಭಯಬಿಟ್ಟಿಲ್ಲ. ಯಾವುದಕ್ಕೂ ನೀವು ಹುಷಾರಾಗಿರಿ. ಹಲೋ ಹಲೋ ರೇ ಕುಮಾರ್, ಹಲೋ ರೇ ಕುಮಾರ್ ಇದ್ದೀರಾ? ಮಾತಾಡಿ. ಹಲೋ. ಎಸ್, ಈ ಸ್ಟೋರಿನ ನೋಡ್ತಾ ಇರೋ ನಿಮಗೆ ಕೆಲವೊಂದು ಪ್ರಶ್ನೆಗಳು ಕಾಡೋದು ಸಹಜ. ಈ ಸುಜಯ್ ಮತ್ತು ವಿಕ್ಕಿ ಕೇರ ಮಾಡ್ತಿದ್ದಾಗ ವಿಕ್ಕಿಗೆ ಬಂದಂತಹ ಆ ಫೋನ್ ಕಾಲ್ ಯಾರದ್ದು? ಇನ್ನು ಸುಜಯ್ನನ್ನ ಶೂಟ್ ಮಾಡಿದ್ದಾದ್ರೂ ಯಾರು? SI ಕುಮಾರ್ಗೂ ವಿಕ್ಕಿಗೂ ಇರುವ ಸಂಬಂಧವಾದ್ರೂ ಏನು? ಡಾಕ್ಟರ್ ಅರವಿಂದ್ ಮಾಡಿರೋ ಆ ಒಂದು ಫೋನ್ ಕಾಲ್ SI ಕುಮಾರ್ ಜೀವನಕ್ಕೆ ಮುಳುವಾಗಿದ್ದಾದ್ರೂ ಯಾಕೆ? ಆಫೀಸರ್ ಅಶೋಕ್ ಹಿಂಬಾಲಿಸಿದ ಹೆಜ್ಜೆ ಗುರುತಾದ್ರೂ ಯಾರ್ದು? ಅದು SI ಕುಮಾರ್ದೇನೋ ಅಥವಾ ಇನ್ಯಾರದ್ದೋ? ಪೊಲೀಸರು ಯಾಕೆ SI ಕುಮಾರನ್ನ ಅರೆಸ್ಟ್ ಮಾಡಿದ್ರು? ಹಾಗಾದ್ರೆ SI ಕುಮಾರ್ ಹೇಳಿದ್ದಾದ್ರೂ ಏನು? ಇಲ್ಲಿದೆ ನೋಡಿ. ನನ್ನ ಪ್ರಕಾರ ಈ ಕೇಸ್ನಲ್ಲಿ ವಿಸ್ಮಯ ಅನ್ನೋ ಒಂದು ಹೆಸರು ಇಬ್ಬರು ಹುಡುಗಿರಿಗಿರೋದೇ ಇಷ್ಟೆಲ್ಲ ಕನ್ಫ್ಯೂಷನ್ಗೆ ಕಾರಣ ಆಗಿದೆ. ಮೇರಿ ಆ್ಯಂಡ್ ಫ್ರೆಂಡ್ಸ್ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಪಕ್ಕದ ಫ್ಲ್ಯಾಟಲ್ಲಿದ್ದ ಒಬ್ಬ ಲೇಡಿ ಇವ್ರ ಗಲಾಟೆ ಸಹಿಸ್ಕೊಳ್ಳಾರ್ದೆ ಅದೇ ಮೇರಿ ಮತ್ತು ಫ್ರೆಂಡ್ಸ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. SI ಕುಮಾರ್ ಕಂಪ್ಲೇಂಟ್ನ ರಿಸೀವ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರೋರಿಗೆ ಕಾಲ್ ಮಾಡಿ ವಾರ್ನಿಂಗ್ ಮಾಡಿದ್ದಾರೆ. ಆ ಟೈಮಲ್ಲಿ ಸುಜಯ್ SI ಕುಮಾರ್ಗೆ ಸಾರಿ ಕೇಳಿ ಕಂಪ್ಲೇಂಟ್ ಕೊಟ್ಟವ್ರಿಗೂ ಸಾರಿ ಕೇಳ್ತೀನಿ ಅಂತ ಕುಮಾರ್ ಹತ್ರ ಅವರ ನಂಬರ್ ಕಲೆಕ್ಟ್ ಮಾಡಿದ್ದಾನೆ. ಅದಾದಮೇಲೆ ಸುಜಯ್ ಫೋನ್ ನಂಬರ್ ಗೊತ್ತಾದ ಮೇಲೆ ಅದು ಯಾವ ಫ್ಲ್ಯಾಟ್ದು ಅಂತ ತಿಳ್ಕೊಳ್ಳೋಕೆ ಮೇರಿನ ಕಳಿಸಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದಿರೋ ಮೇರಿ ಈ ನಂಬರ್ ಯಾವ ಫ್ಲ್ಯಾಟ್ದು ಅಂತ ಕೇಳಿದ್ದಾಳೆ. ಸೆಕ್ಯೂರಿಟಿ ಚೆಕ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದಾಗ ಅಲ್ಲಿಂದ ಹೊರಟು ಹೋಗಿದ್ದಾಳೆ. ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಸುಜಯ್ ಥಿಂಕ್ ಮಾಡ್ತಿದ್ದಾಗ ಸೆಕ್ಯೂರಿಟಿ ಕಾಲ್ ಮಾಡಿದ್ದಾನೆ. ಮೇರಿ ಕೇಳಿದ ನಂಬರ್ ಯಾವ ಫ್ಲ್ಯಾಟ್ದು ಅಂತ ತಿಳ್ಕೊಂಡು ಸೆಕ್ಯೂರಿಟಿ ಹೇಳೋ ಟೈಮಲ್ಲಿ ಒಬ್ಬ ಹುಡುಗ ಕೊರಿಯರ್ ತೋರಿಸಿ ಈ ಫ್ಲ್ಯಾಟ್ ಯಾವ ಕಡೆ ಬರುತ್ತೆ ಅಂತ ಕೇಳಿದಾಗ ಆ ಹುಡುಗನಿಗೆ ಹೇಳಿದ ಫ್ಲ್ಯಾಟ್ ನಂಬರ್ನ ಕೇಳಿಸ್ಕೊಂಡು ನೇಹ ಸೆಕ್ಯೂರಿಟಿ ನನಗೇ ಹೇಳಿದಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸುಜಯ್ಗೆ ಆ ಫ್ಲ್ಯಾಟ್ ನಂಬರ್ ಹೇಳಿದ್ದಾಳೆ. ಮತ್ತೊಂದು ಕಡೆ ಟೆರೇಸ್ನಿಂದ ಬಟ್ಟೆ ತಂದ ವಿಸ್ಮಯ ಬಾಗಿಲು ಓಪನ್ ಆಗಿರೋದನ್ನು ನೋಡಿದ್ದಾಳೆ. ಇದೇನಿದು? ಬಾಗಿಲು ಓಪನ್ ಆಗಿದೆ. ನಾನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ನಲ್ಲ. ಯಾರು ಯಾರು ನಾನು ಅನ್ಕೊಂಡೆ ನೀನೇ ಕಂಪ್ಲೇಂಟ್ ಕೊಟ್ಟಿರ್ತೀಯ ಅಂತ. ನಾನು ಗೆಸ್ ಮಾಡಿದ್ದು ನಿಜ ಆಗು. ವಾಲ್ಯೂಮ್ ಕಮ್ಮಿ ಮಾಡಿ, ನಿದ್ದೆ ಮಾಡಕ್ ಆಗ್ತಿಲ್ಲ. ಏನೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀಯ? ಅಷ್ಟೊಂದು ಮೀಟರ್ ಇದೆಯಾ ನಿನ್ಗೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಯಾವುದು ಕೊಟ್ಟಿಲ್ಲ. ಕೊಡು. ಅದೇನ್ ಮಾಡ್ತೀಯ ಮಾಡು, ಕೊಡು. ಇವಳಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಇವಳು ಮಾಡಿದ ತಪ್ಪಿಗೆ ಲೈಫ್ ಲಾಂಗ್ ಅನುಭವಿಸ್ಬೇಕು. ಆ ಥರದ್ದೇನಾದ್ರೂ ಮಾಡಬೇಕು. ಕೊಡೆ, ಕೊಡು, ಕೊಡೆ. Where's your phone? Where's
ಕೆಲಸದ ವಿಷಯವಾಗಿ ಕೋಪ ಮಾಡ್ಕೊಂಡಿದ್ದ ಸುಮನ್ ವಿಸ್ಮಯ ಕಾಲ್ನ ಕಟ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಸುಮನ್ ತಿರ್ಗಾ ಕಾಲ್ ಮಾಡಿದಾಗ ವಿಸ್ಮಯ ಚೀರಾಟ ಕೇಳಿಸ್ಕೊಂಡಿದ್ದಾನೆ. ನಂತರ ಗಾಬರಿಲಿ ಅಲ್ಲಿಂದ ಹೊರಟಿದ್ದಾನೆ. ಸುಜಯ್ ಮತ್ತು ಫ್ರೆಂಡ್ಸ್ ವಿಸ್ಮಯಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದಾರೆ. ಅದೇ ಸಮಯಕ್ಕೆ ಕೊರಿಯರ್ ಬಾಯ್ ಡೋರ್ ನಾಕ್ ಮಾಡಿದ್ದಾನೆ. ಯಾರು ಕಾಪಾಡಲ್ಲ ನಿನ್ನ ನಮ್ಮಿಂದ. ನಮ್ಮನೇನೆ ಕಂಪ್ಲೇಂಟ್ ಕೊಡ್ತೇನೆ. ನಮ್ಮನೇನೆ ಕಾಲ್ ದ ಪೊಲೀಸ್. ಕಾಲ್ ದ ಪೊಲೀಸ್. ದಾರಿ ಮಧ್ಯೆ ಗಾಡಿ ಕೆಟ್ಟು ನಿಂತಾಗ ಸುಮನ್ ಅದೇ ದಾರಿಯಲ್ಲಿ ವೇಗವಾಗಿ ಬರ್ತಿದ್ದ ವಿಶಾಲ್ ಕಾರ್ಗೆ ಅಡ್ಡ ಹಾಕಿ ಡ್ರಾಪ್ ಕೊಟ್ಟ. ವಿಶಾಲ್ ಸಹ ಗೋಲ್ಡನ್ ಅಪಾರ್ಟ್ಮೆಂಟ್ ಕಡೆ ಹೊರಟಿದ್ದ ಕಾರಣ ಸುಮನ್ಗೆ ಡ್ರಾಪ್ ಕೊಡೋಕೆ ಒಪ್ಕೋತಾನೆ. ನಂತರ ವಿಶಾಲ್ ಕಾರಲ್ಲಿ ಕೂತ್ಕೊಂಡು ಸುಮನ್ ತನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಕಾರಣ ವಿಶಾಲ್ ಮೊಬೈಲ್ನಿಂದ ವಿಸ್ಮಯಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಆದರೆ ಕಾಲ್ ಕಂಟಿನ್ಯೂಸ್ ಆಗಿ ಡಿಸ್ಕನೆಕ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಮಿಸ್ಲೀಡ್ ಆದ ಮೇಜರ್ ಕಾರಣ ವಿಶಾಲ್ ಫೋನಿಂದ ವಿಸ್ಮಯಗೆ ಕಾಲ್ ಹೋಗಿರೋದು. ವಿಶಾಲ್ ಒರೆಸಿಟ್ಟ ಖರ್ಚೀಪು, ಟಿನ್ನಲ್ಲಿ ಸಿಕ್ಕ ಖರ್ಚೀಪ್ ಪೀಸು ಎರಡೂ ಒಂದೇ. ಬೇರೆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ನ ವಿಸ್ಮಯನೇ ತಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಮಿಸ್ಲೀಡ್ ಆಗಿ ಬಂದ ಸುಜಯ್ ಮತ್ತು ಟೀಮ್ ಕೋಪದಲ್ಲಿ ವಿಸ್ಮಯಳನ್ನು ಕೊಲೆ ಮಾಡಿದ್ದಾರೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ತಿಳಿದೆ ಕೊಲೆ ಮುಚ್ಚಾಕೋಕೆ ಸುಜಯ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಕಡೆ ಅಪಾರ್ಟ್ಮೆಂಟ್ ರೀಚ್ ಆಗ್ತಿದ್ದ ಹಾಗೆ ವಿಶಾಲ್ ಕಾರಿಂದ ಇಳಿದ ಸುಮನ್ ವಿಸ್ಮಯ ಫ್ಲಾಟ್ ಕಡೆಗೆ ಓಡಿದ್ದಾನೆ. ಮತ್ತೊಂದು ಕಡೆ ವಿಶಾಲ್, ವಿಸ್ಮಯ, ಸುರೇಶ್ ನಡುವೆ ಪ್ರೆಗ್ನೆನ್ಸಿ ವಿಚಾರವಾಗಿ ಜಗಳ ಶುರುವಾದರೆ ಈ ಕಡೆ ಸುಜಯ್ ತನ್ನ ಮಾಸ್ಟರ್ ಪ್ಲಾನ್ನಂತೆ ಅಪಾರ್ಟ್ಮೆಂಟ್ನ ಪವರ್ ಕಟ್ ಮಾಡೋಕ್ಕೆ ಕೆಳಗಡೆ ಬಂದಿದ್ದಾರೆ. ಇತ್ತ ಸುಮನ್ ಲಿಫ್ಟಲ್ಲಿದ್ದರೆ ಆ ಕಡೆ ವಿಶಾಲ್, ವಿಸ್ಮಯ, ಸುರೇಶ್ ಜಗಳ ಅತಿರೇಕಕ್ಕೆ ಹೋಗಿದೆ. ಇನ್ನೊಂದು ಕಡೆ ಸುಜಯ್ ಮತ್ತು ಫ್ರೆಂಡ್ಸ್ ವಿಸ್ಮಯ ಫ್ಲ್ಯಾಟ್ನಲ್ಲಿ ಯಾವುದೇ ರೀತಿ ಕ್ಲೂ ಸಿಗದೇ ಇರಲಿ ಅಂತ ಫ್ಲ್ಯಾಟ್ನ ಕ್ಲೀನ್ ಮಾಡಿ ಸುಜಯ್ ಕೊಡೋ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದರೆ ಈ ಕಡೆ ವಿಶಾಲ್ ವಿಸ್ಮಯ ಸುರೇಶ್ ಕೆನ್ನೆಗೆ ಹೊಡೆದಿದ್ದಾನೆ. ಅದೇ ಸಮಯಕ್ಕೆ ಸುಜಯ್ ಪವರ್ ಕಟ್ ಮಾಡಿದ್ದಾನೆ. ಇತ್ತ ಸುಮನ್ ಲಿಫ್ಟಲ್ಲಿ ಸಿಕ್ಕಾಕೊಂಡ್ರೆ ಅತ್ತ ವಿಶಾಲ್ ಕೋಪದಲ್ಲಿ ವಿಸ್ಮಯ ಸುರೇಶ್ ಕೆನ್ನೆಗೆ ಹೊಡೆದಾಗ ಅವಳು ಉಸಿರು ನಿಂತು ಹೋಗಿದೆ. ಇತ್ತ ಸುಜಯ್ ಮತ್ತು ಫ್ರೆಂಡ್ಸ್ ವಿಸ್ಮಯ ಬಾಡಿನ ಎತ್ಕೊಂಡು ಕೆಳಗಡೆ ಹೊರಟಿದ್ದಾರೆ. ವಿಶಾಲ್ ಸಹ ವಿಸ್ಮಯ ಸುರೇಶ್ ಬಾಡಿನ ಎತ್ಕೊಂಡು ಬೇಸ್ಮೆಂಟಿಗೆ ಬಂದು ಕಾರ್ ಡಿಕ್ಕೀಲಿ ಹಾಕಿ ಫ್ಲ್ಯಾಟ್ನ ಲಾಕ್ ಮಾಡೋದಕ್ಕೆ ಅಂತ ಮೇಲೆ ಹೋಗಿದ್ದಾನೆ. ಅದೇ ಸಮಯಕ್ಕೆ ಬೇಸ್ಮೆಂಟಿಗೆ ಬಂದ ಸುಜಯ್ ವಿಶಾಲ್ ಬಿಟ್ಟೋಗಿರೋ ಕಾರ್ ಕೀನ ನೋಡಿದ್ದಾನೆ. ತನ್ನ ಕಾರ್ನಲ್ಲಿ ಬಾಡಿನ ಸಾಗಿಸಿದ್ರೆ ಮುಂದೆ ಇನ್ವೆಸ್ಟಿಗೇಷನ್ ಆದಾಗ ಸಿಕ್ಕಾಕೊಡ್ತೀನಿ ಅಂತ ಸುಜಯ್ ವಿಶಾಲ್ ಕಾರ್ನ ಉಪಯೋಗಿಸ್ಕೊಂಡಿದ್ದಾನೆ. ಅತ್ತ ಫ್ಲ್ಯಾಟ್ ಲಾಕ್ ಮಾಡಿಕೊಂಡು ಬಂದ ವಿಶಾಲ್ ತನ್ನ ಕಣ್ಣು ಮುಂದೆನೇ ಕಾರ್ ಪಾಸ್ ಆಗಿದ್ದನ್ನು ನೋಡಿ ವಿಸ್ಮಯ ಸುರೇಶೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಸುಜಯ್ ಮತ್ತು ಫ್ರೆಂಡ್ಸ್. ಇತ್ತ ಪವರ್ ಕಟ್ ಆಗಿದ್ದನ್ನು ಗಮನಿಸಿದ ಸೆಕ್ಯೂರಿಟಿ ಪವರ್ ಆನ್ ಮಾಡಿದ್ದಾರೆ. ಮತ್ತೊಂದು ಕಡೆ ವಿಶಾಲ್ ಕಾರಲ್ಲಿ ಹೊರಟ ಸುಜಯ್ ಮತ್ತು ಟೀಮ್ ರೋಡ್ ಮಧ್ಯೆ ಕಾರ್ ನಿಲ್ಲಿಸಿ ವಿಸ್ಮಯಳನ್ನು ಡ್ರೈವಿಂಗ್ ಸೀಟ್ನಲ್ಲಿ ಕೂರಿಸಿ ಕಾರ್ಗೆ ಅವರೇ ಮೊಟ್ಟೆ ಹೊಡೆದು ದರೋಡೆಕೋರರು ಅಟ್ಯಾಕ್ ಮಾಡಿರೋ ಹಾಗೆ ಕಾರ್ನ ಆಕ್ಸಿಡೆಂಟ್ ಆಗಿದೆ ಅನ್ನೋ ಥರ ಮರುಸೃಷ್ಟಿ ಮಾಡಿದ್ದಾರೆ. ಲಿಫ್ಟ್ನಲ್ಲಿ ಲಾಕ್ ಆಗಿದ್ದ ಸುಮನ್
ವಿಸ್ಮಯ ಆ ಫ್ಲ್ಯಾಟಿಗೆ ಹೋಗಿ ಅವಳು ಇಲ್ದೇ ಇರೋದನ್ನು ನೋಡಿ ಗಾಬರಿಯಲ್ಲಿ ಬರಬೇಕಾದ್ರೆ ರಸ್ತೆಯಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ನಡೆದಿದ್ದ ಘಟನೆನ ಮುಚ್ಚಿಡೋಕೆ ಅಂತ ಸುಜಯ್ ತನಗೆ ಮುಂಚೆಯಿಂದನೂ ಪರಿಚಯ ಇದ್ದ ರೌಡಿ ಶೀಟರ್ ವಿಕ್ಕಿ ಹೆಲ್ಪ್ ತಗೊಂಡಿದ್ದಾನೆ. ವಿಕ್ಕಿ SI ಕುಮಾರ್ನ ಜೊತೆ ಸೇರಿಸ್ಕೊಂಡು 25 ಲಕ್ಷಕ್ಕೆ ಡೀಲ್ ಒಪ್ಕೊಂಡಿದ್ದಾನೆ. ದುಡ್ಡಿನ ಆಸೆಗೆ ಬಿದ್ದ ಕುಮಾರ್ ಡಾಕ್ಟರ್ ಅರವಿಂದ್ ಹತ್ರ ಫೇಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸಿ ಸುಜಯ್ ಮತ್ತು ಫ್ರೆಂಡ್ಸಿಂದ ವಿಸ್ಮಯ ತಮ್ಮ ಫ್ರೆಂಡು ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿಸಿ ಬಾಡಿನ ರೆಕಗ್ನೈಸ್ ಮಾಡಿಸಿ ಪೊಲೀಸ್ ರೆಕಾರ್ಡ್ಸಲ್ಲಿ ಇದೊಂದು ಆಕ್ಸಿಡೆಂಟ್ ಅಂತ ಕೇಸ್ ಕ್ಲೋಸ್ ಮಾಡಿಸಿದ್ದಾನೆ. ಕೇಸ್ ಕ್ಲೋಸ್ ಆದಮೇಲೆ ಕುಮಾರ್ ಸುಜಯ್ಗೆ ಕಾಲ್ ಮಾಡಿದ್ದಾನೆ. ವಿಸ್ಮಯ ಆಕ್ಸಿಡೆಂಟ್ ಕೇಸ್ ಮತ್ತೆ ರೀಓಪನ್ ಆಗಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವ್ರನ್ನ ಹುಡುಕ್ತಾ ಇದ್ದಾರೆ, ಅವರೇನಾದರೂ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೋತೀವಿ, ಸೊ ಏನಾದರೂ ಮಾಡಿ ನಿನ್ನ ಫ್ರೆಂಡ್ಸ್ನ ಮುಗಿಸ್ಬಿಡು ಅಂತ ಹೇಳಿದ್ದಾರೆ. ನಂತರ ಸುಜಯ್ ನೇಹಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನೆಪದಲ್ಲಿ ಆ 3 ಜನರನ್ನ ಕೌಟಿಲ್ಯ ಸ್ಟೇಟ್ಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ಯಾವಾಗ ನಾನು ಈ 4 ಜನರ ಫೋಟೋನ ಕುಮಾರ್ಗೆ ಕಳಿಸಿದ್ನೋ ಆಗ ಕುಮಾರ್ ತಾನು ಸೇಫ್ ಆಗುವುದಕ್ಕೆ ಈ 4 ಜನರಲ್ಲಿ ಕೊನೆಗೆ ಉಳಿದ ಸುಜಯ್ನ ಕೊಲ್ಲೋಕೆ ಅಂತ ವಿಕ್ಕಿ ಜೊತೆ ಸೇರಿ ಪ್ಲಾನ್ ಮಾಡಿದ್ದಾರೆ. ಒಬ್ಬನ್ನ ಹೊಡಿಬೇಕು. ಯಾರು? ಯಾವಾಗ ವಿಕ್ಕಿ ಸರೆಂಡರ್ ಆಗಿ ವಿಷಯನೆಲ್ಲ ಹೇಳ್ತೀನಿ ಅಂತ ಒಪ್ಕೊಂಡು ಅದನ್ನು ನೋಡಿದ ಕುಮಾರ್ ಇನ್ನೆಲ್ಲಿ ವಿಕ್ಕಿ ನಿಜ ಬಾಯ್ಬಿಟ್ರೆ ನಾನು ಸಿಕ್ಕಾಕೋತೀನೋ ಅಂತ ಯೋಚನೆ ಮಾಡಿ ವಿಕ್ಕಿನ ಶೂಟ್ ಮಾಡಿದ್ದಾನೆ. ಬಟ್ ಕುಮಾರ್ಗೆ ಗೊತ್ತಿರಲಿಲ್ಲ ಅವನಿಟ್ಟಿರೋ ಹೆಜ್ಜೆ ಗುರುತೆ ಅವನ ವಿರುದ್ಧ ಸಾಕ್ಷಿ ಹೇಳುತ್ತೆ ಅಂತ. ನೋಡಿದ್ರಲ್ಲ, ಈ ಎಪಿಸೋಡ್ನಲ್ಲಿ ನಾವು ಹೇಳೋಕೆ ಹೊರಟಿರೋ ಉದ್ದೇಶ ಕರ್ಮಫಲ. ಒಳ್ಳೆಯದು ಮಾಡಿದವನಿಗೆ ಸುಖನೂ ಇಲ್ಲೇ, ಕೆಟ್ಟದು ಮಾಡಿದವನಿಗೆ ದುಃಖನೂ ಇಲ್ಲೇ. ಅಪರಾಧ ಮಾಡಿದವನು ಯಾವತ್ತಿದ್ರೂ ಅಂದರ್ ಆಗ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಸರಿ ಯಾವುದು ತಪ್ಪು ಭೂತ ಕನ್ನಡಿಯಲ್ಲಿ ನೋಡು ವರ್ತಮಾನದಲ್ಲೇ ಒಮ್ಮೆ ನೀನು ನಿಂತು ಭವಿಷ್ಯ ಏನೆಂದು ನೋಡು ಕೂಡಿ ಕಳೆದು ನಿಭಾಗಿಸು ಸತ್ಯ ಯಾವುದು ನಿಶೋಧಿಸು ಸಾಕ್ಷ್ಯವನ್ನು ಪ್ರಧಾನಿಸು ಬಿಟ್ಟ ಸ್ಥಳವಾಗಿ ತುಂಬಿಸು ಆಕಾರ ವಿಕಾರ ಔರೌರ ಪ್ರಕಾರ ಜೀವನಾನೇ ಒಂದ್ ಸಮರ ಇದು ನನ್ನ ಪ್ರಕಾರ ಇದು ನನ್ನ ಪ್ರಕಾರ ಇದು ನನ್ನ ಪ್ರಕಾರ ಮೆದುಳಲ್ಲಿ ಪ್ರತಿಕ್ಷಣ ಜರುಗಿದೆ ಚದುರಂಗ